ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9900622012 ಮತ್ತು 7019954294. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಹಾಗೂ ಭಾರತದ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರದ ಸಂಘಗಳ ಒಕ್ಕೂಟದ ವತಿಯಿಂದ ಉದರದರ್ಶಕ ಮತ್ತು ಉದರದರ್ಶಕ ಶಸ್ತ್ರಚಿಕಿತ್ಸೆ ಮೂಲಕ ಒಂದು ದಿನದ ಕಾರ್ಯಾಗಾರವನ್ನು ಮಿಮ್ಸ್ನ ಇಎನ್ಟಿ ಉಪನ್ಯಾಸ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಿಮ್ಸ್ನ ನಿರ್ದೇಶಕ ಡಾಕ್ಟರ್ ಪಿ ನರಸಿಂಹಸ್ವಾಮಿ ದೀಪ ಬೆಳಗೋದ್ರ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಲೈವ್ ಇಸ್ಟರೋ ಲ್ಯಾಪ್ರೋಸ್ಕೋಪಿ ಮೂಲಕ ಮುಂದುವರಿದ ವೈದ್ಯಕೀಯ ಶಿಕ್ಷಣಕ್ಕೆ ಭಾರತದ ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರದ ಸಂಘಗಳ ಒಕ್ಕೂಟ ಕಾರ್ಯಾಗಾರವನ್ನು ಏರ್ಪಡಿಸಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಅಂತ ಮಾಹಿತಿ ನೀಡಿದರು. ಆಬ್ಸ್ಟೆಟಿಕ್ ಗೈನಕಾಲಜಿ ಡಿಪಾರ್ಟ್ಮೆಂಟ್ ವಿಭಾಗದಿಂದ ಮತ್ತು ಆಬ್ಸ್ಟೆಟಿಕ್ ಅಸೋಸಿಯೇಷನ್ ಮಂಡ್ಯ ಅವರಿಂದ ಲೈವ್ ಬೇಸಿಕ್ ವರ್ಕ್ಶಾಪ್ ಲ್ಯಾಪ್ರೋಸ್ಕೋಪಿ ಅಂತ ಒಂದು ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಇಂಡಿಯನ್ ಅಸೋಸಿಯೇಷನ್ ಆಫ್ ಗೈನಕಾಲಜಿ ಎಂಡೋಸ್ಕೋಪಿ ಅವರು ನಡೆಸಿಕೊಡ್ತಿದ್ದಾರೆ. ಇದು ಒಂದು ಹೆಮ್ಮೆಯ ವಿಷಯ ನಮ್ಮ ಮಂಡ್ಯ ಮೆಡಿಕಲ್ ಕಾಲೇಜ್ ನಡೀತಾ ಇರೋದು. ಇದರಿಂದ ಸಾಕಷ್ಟು ಪ್ರಾಕ್ಟೀಸ್ ಮಾಡುತ್ತಿರೋ ಅನುಕೂಲ, ತಮ್ಮ ಸ್ಕಿಲ್ಸ್ಗಳನ್ನು ಹೆಚ್ಚಿಗೆಗೊಳ್ಳಲು ಈ ಕಾನ್ಫರೆನ್ಸ್ CME ತುಂಬ ಸಹಾಯ ಮಾಡುತ್ತದೆ. ಮಿಮ್ಸ್ನ ಪ್ರಾಂಶುಪಾಲರಾದ ಡಾಕ್ಟರ್ ಹನುಮಂತ್ ಪ್ರಸಾದ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಲ್ಯಾಪ್ರೋಸ್ಕೋಪಿ ಮೂಲಕ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದು, ಇದು ಸಣ್ಣ ರಂಧ್ರದ ಮೂಲಕ ಎಲ್ಲ ರೀತಿಯ ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡಬಹುದಾಗಿದೆ ಅಂತ ಹೇಳಿದರು. ನೋವನ್ನು ಕನಿಷ್ಠಗೊಳಿಸುವ, ಸೀಳುವ ಅಗತ್ಯವಿಲ್ಲದ ಬೇಗ ಗುಣಮುಖವಾಗುವ ಶಸ್ತ್ರಕ್ರಿಯೆಯನ್ನು ಇದರ ಮೂಲಕ ಮಾಡಬಹುದಾಗಿದೆ. ಆದುದರಿಂದ ಇದು ಬಹುಪಯೋಗಿಯಾಗಿ ವ್ಯಾಪಕವಾಗಿ ಬಳಕೆಯಲ್ಲಿದೆ ಎಂದರು. ಇವತ್ತಿನ ಹೊಸ ಶಸ್ತ್ರಚಿಕಿತ್ಸೆ ಅಂದರೆ ಎಂಡೋಸ್ಕೋಪಿ ಅಂತಲೇ. ಲ್ಯಾಪ್ರೋಸ್ಕೋಪಿಕ್ ಅನ್ನುವಂಥದ್ದು ಒಂದು ಸಣ್ಣ ರಂಧ್ರದಿಂದ ಮಾಡುವಂಥ ಎಲ್ಲ ರೀತಿಯ ದೊಡ್ಡ ಆಪರೇಷನ್ಗಳು. ಮೊದಲು ಯಾವುದು ಉದರದ ಮೇಲೆ ದೊಡ್ಡದಾಗಿ ಒಂದು ಮಾರ್ಕ್ ಉಳಿಯುತ್ತಿದ್ದಂಥ ಶಸ್ತ್ರಚಿಕಿತ್ಸೆಯನ್ನು ಈಗ ನಮ್ಮ ಈ ವೈದ್ಯಕೀಯ ಶಿಬಿರದಲ್ಲಿ ಯಾವ ಥರ ಒಂದು ಒಳ್ಳೆಯ ಶಸ್ತ್ರಚಿಕಿತ್ಸೆ ಮಾಡಿ ಪೇಷಂಟ್ಗೆ ಆದಷ್ಟು ಬೇಗ ಈ ಶಸ್ತ್ರಚಿಕಿತ್ಸೆಯಿಂದ ಒಂದು ವಾರ ಹಾಸ್ಪಿಟ್ಲಲ್ಲಿರುವಂಥ ಪೇಷಂಟು 24 ಗಂಟೆಯಲ್ಲಿ ವಾಪಸ್ ಅವರವರ ಮನೆಗಳಿಗೂ ತೆರಳುವಂಥ ಇದು. ಅದರಿಂದ ಇಲ್ಲಿ ಬಂದಿರುವಂಥ ಎಲ್ಲ ವೈದ್ಯರುಗಳಿಗೂ ಇದು ತುಂಬ ಅನುಕೂಲ ಆಗುವಂಥ ಒಂದು CME. ಮಿಮ್ಸ್ನ ಕಾಲೇಜಿನ ಸಂಯೋಜಕರಾದ ಡಾಕ್ಟರ್ ಮನೋಹರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಓಪನ್ ಸರ್ಜರಿ ಬದಲು ಉದರದರ್ಶಕ ಶಸ್ತ್ರಚಿಕಿತ್ಸೆಯನ್ನು ಮಾಡೋದರಿಂದ ರೋಗಿಗಳಿಗೆ ಅನುಕೂಲವಾಗ್ತಾ ಇದೆ ಎಂದರು. ಈ ಕಾರ್ಯಾಗಾರದಲ್ಲಿ 6 ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಿಂದ ವೈದ್ಯಕೀಯ ವಿದ್ಯಾರ್ಥಿಗಳು, ವೈದ್ಯರು ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬ ವೈದ್ಯರು ಉದರದರ್ಶಕ ಶಸ್ತ್ರಚಿಕಿತ್ಸೆಯನ್ನು ಕಲಿಯುವ ಉದ್ದೇಶದಿಂದ ಈ ಕಾರ್ಯಾಗಾರವು ಮಂಡ್ಯದಿಂದ ಪ್ರಾರಂಭವಾಗಿದೆ ಎಂದರು. ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು ಓಪನ್ ಸರ್ಜರೀಸ್ ಬದಲು ಉದರದರ್ಶಕ ಶಸ್ತ್ರಚಿಕಿತ್ಸೆ ಮಾಡೋದರಿಂದ ಪೇಷಂಟ್ಗಳಿಗೆ, ರೋಗಿಗಳಿಗೆ ತುಂಬ ಅನುಕೂಲವಾಗುತ್ತದೆ. ಹಾಗೂ ಈ ಒಂದು ಕಾರ್ಯಾಗಾರವನ್ನು ಸುಮಾರು ಬೇರೆ 5-6 ಮೆಡಿಕಲ್ ಕಾಲೇಜುಗಳಿಂದ ತುಮಕೂರು, ದಾವಣಗೆರೆ, ಹಾಸನ, ಚಾಮರಾಜನಗರ ಅಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿರ್ಬೋದು, ಟೀಚಿಂಗ್ ಫ್ಯಾಕಲ್ಟಿಯವರು ಬಂದಿದ್ದಾರೆ, ವೈದ್ಯರುಗಳು ಇದ್ದಾರೆ. ಸೊ ಆ ಒಂದು ಕಾರ್ಯಾಗಾರವನ್ನು ಮೊದಲನೇ ಬಾರಿಯಾಗಿ ಈ ಒಂದು ಈಗಲ್ ಪ್ರಾಜೆಕ್ಟ್ ಅಂತ ಪ್ರತಿಯೊಬ್ಬರು ಉದರದರ್ಶಕ ಶಸ್ತ್ರಚಿಕಿತ್ಸೆಯನ್ನು ಕಲಿಬೇಕು ಅಂತ ಏನೊಂದು ಈಗಲ್ ಪ್ರಾಜೆಕ್ಟ್ ಅಂತ ಮಾಡಿದ್ದಾರೆ, ಅದು ನಮ್ಮ ಮಂಡ್ಯದಿಂದ ಶುರು ಆಗ್ತಾ ಇರೋದು ನಮಗೊಂದು ಹೆಮ್ಮೆಯ ಸಂಗತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಇದಕ್ಕೆ ಸಹಕರಿಸಿದ ನಮ್ಮ ನಿರ್ದೇಶಕರು ಹಾಗೂ ಪ್ರಾಂಶುಪಾಲರಿರ್ಬೋದು, ವೈದ್ಯಕೀಯ ಅಧೀಕ್ಷಕರಿರ್ಬೋದು, ನಮ್ಮ
ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಸವಿತಾ ಮೇಡಮ್ ಇರ್ಬೋದು, ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸವಿತಾ HC ಮಾತನಾಡಿ, ಬೆಂಗಳೂರಿನ ಫೋಕ್ಸಿಯಿಂದ ವೈದ್ಯರು ಇಂದು ಲೈವ್ ಹಿಸ್ಟರೋ ಲ್ಯಾಪ್ರೋಸ್ಕೋಪಿ ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದ್ದು, ಇದು ನಮ್ಮ ವೈದ್ಯರಿಗೆ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುತ್ತೆ ಎಂದರು. ಲೈವ್ ವರ್ಕ್ಶಾಪ್ ಹಿಸ್ಟ್ರೋ ಲ್ಯಾಪ್ರೋಸ್ಕೋಪಿ ವರ್ಕ್ಶಾಪನ್ನು ಇಟ್ಕೊಂಡಿದ್ದೀವಿ. ಇದನ್ನು ಫಾಕ್ಸಿ ಬೆಂಗಳೂರಿಂದ ಡಾಕ್ಟರ್ಸ್ಗಳೆಲ್ಲ ಬಂದು ಇಲ್ಲಿ ಲ್ಯಾಪ್ರೋಸ್ಕೋಪಿ ಸರ್ಜರೀಸನ್ನು ಮಾಡ್ತಾಯಿದ್ದಾರೆ. ಅದನ್ನು ಲೈವ್ ಡೆಮಾನ್ಸ್ಟ್ರೇಷನ್ ಮಾಡ್ತಾಯಿದ್ದೀವಿ. ಇದು ನಮ್ಮ ಎಲ್ಲ ಡಾಕ್ಟರ್ಸಿಗೂ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ಗೆ ತುಂಬ ಉಪಯೋಗವಾಗುವಂಥದ್ದು. ಸೊ ಈಗಿನ ದಿನಗಳಲ್ಲಿ ಯಾರು ಜನಗಳು ಅಷ್ಟೇ ಲ್ಯಾಪ್ರೋಸ್ಕೋಪಿ ಸರ್ಜರಿನೇ ಆಪ್ಟ್ ಮಾಡ್ಕೋತಾರೆ. ಆದ್ದರಿಂದ ಎಲ್ಲರೂ ಕಲಿಬೇಕು ಅನ್ನೋ ಉದ್ದೇಶದಿಂದ ಈ ವರ್ಕ್ಶಾಪನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ರೀಚಾ ಪಾಲ್, ಡಾಕ್ಟರ್ ರೂಪ್ ಕಲಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪತ್ರಕರ್ತರಿಗಾಗಿ ನಗರಸಭೆ ಅನುಷ್ಠಾನಗೊಳಿಸಿರುವ ಆರೋಗ್ಯ ನಿಧಿ ಯೋಜನೆಯ ಅನುದಾನವನ್ನು 3 ಲಕ್ಷದಿಂದ 5 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸುವಂತೆ ನಗರಸಭೆ ಅಧ್ಯಕ್ಷರಾದ MV ಪ್ರಕಾಶ್ ಹಾಗೂ ಆಯುಕ್ತರಾದ UP ಪಂಪಶ್ರೀ ಅವರಿಗೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮನವಿಯನ್ನು ಸಲ್ಲಿಸಲಾಯಿತು. ನಗರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರು ಅನಾರೋಗ್ಯಕ್ಕೆ ಒಳಗಾದ ಸಂದರ್ಭದಲ್ಲಿ ಪರಿಹಾರ ನೀಡುವ ಉದ್ದೇಶದಿಂದ ನಗರಸಭೆ ಪತ್ರಕರ್ತರ ಆರೋಗ್ಯ ನಿಧಿ ಯೋಜನೆ ಅನುಷ್ಠಾನಗೊಳಿಸಿದೆ. ಯೋಜನೆಗಾಗಿ ಕಳೆದ ಸಾಲಿನ ಆಯವ್ಯಯದಲ್ಲಿ 3 ಲಕ್ಷ ರೂಪಾಯಿ ಹಣ ಮೀಸಲಿಡಲಾಗಿತ್ತು. ಮುಂಬರುವ 2025-26ನೇ ಸಾಲಿನ ಆಯವ್ಯಯದಲ್ಲಿ 5 ಲಕ್ಷ ರೂಪಾಯಿ ಮೀಸಲಿಡಬೇಕು ಹಾಗೂ ಪರಿಹಾರ ವಿತರಣೆಗೆ ಇರುವ ನಿಬಂಧನೆಗಳನ್ನು ಸರಳಗೊಳಿಸಲು ಮನವಿ ಮಾಡಿಕೊಳ್ಳಲಾಯಿತು. ಮನವಿ ಸ್ವೀಕರಿಸಿದ ಅಧ್ಯಕ್ಷ MV ಪ್ರಕಾಶ್ ಪತ್ರಕರ್ತರ ಸಂಘದ ಮನವಿಗೆ ಸ್ಪಂದಿಸುವ ಭರವಸೆ ನೀಡಿತು. ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದಿಂದ ನಗರಸಭೆಗೆ ಪತ್ರಕರ್ತರಿಗಾಗಿ ಆರೋಗ್ಯ ನಿಧಿ ಸ್ಥಾಪನೆ ಮಾಡಬೇಕು ಅಂತೇಳಿ ಕೇಳಿಕೊಂಡಿದ್ವಿ. ಇದಕ್ಕೆ ಸ್ಪಂದಿಸಿ ಹಲವಾರು ವರ್ಷಗಳಿಂದ ಬಜೆಟ್ನಲ್ಲಿ 3 ಲಕ್ಷ ರೂಪಾಯಿನ ಪತ್ರಕರ್ತರ ನಿಧಿಗೆ ನೀಡ್ತಿದ್ರು. ಆ 3 ಲಕ್ಷ ಇದ್ದದ್ದನ್ನು 5 ಲಕ್ಷಕ್ಕೆ ಏರಿಸಬೇಕು ಅಂತೇಳಿ ನಮ್ಮ ಸಂಘದಿಂದ ಎಲ್ಲರೂ ಕೂಡ ಇವತ್ತು ಭೇಟಿ ಮಾಡಿದ್ವಿ. ಅದರ ಜೊತೆಗೆ ಏನು ಆರೋಗ್ಯ ಸಮಸ್ಯೆ ಆದಾಗ ಪರಿಹಾರ ಕೊಡಲಿಕ್ಕೆ ವಿಳಂಬ ಮಾಡ್ತಿದ್ರು. ಅದ್ರ ಜೊತೆಗೆ ಕಠಿಣ ನಿಬಂಧನೆಗಳನ್ನ ಹಾಕ್ತಿದ್ರು. ಅವೆಲ್ಲವೂ ಕೂಡ ಸಡಿಲಗೊಳಿಸಬೇಕು ಅಂತೇಳಿ ಅಧ್ಯಕ್ಷರಾದಂತಹ ನಾಗೇಶ್ ಅವ್ರಿಗೆ, ಪೌರಾಯುಕ್ತರಾದಂತಹ ಪಂಪಾಶ್ರೀ ಮೇಡಮ್ಗೆ ಮನವಿ ಸಲ್ಲಿಸಿದ್ವಿ. ಇದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಸಂಘದ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಅರುಣ್ ಕುಮಾರ್, ಮಾಜಿ ಅಧ್ಯಕ್ಷರಾದ HS ಮಂಜು, ಲೆಕ್ಕ ಅಧೀಕ್ಷಕರಾದ ಮಂಜುನಾಥ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ KN ನವೀನ್ ಕುಮಾರ್, ರಾಜ್ಯ ಕಾರ್ಯದರ್ಶಿ ಕೆರೆಕೋಡು ಸೋಮಶೇಖರ್, ಮಾಜಿ ಅಧ್ಯಕ್ಷರಾದ KC ಮಂಜುನಾಥ್, BP ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಆನಂದ್, ಖಜಾಂಚಿ ನಂಜುಂಡಸ್ವಾಮಿ, ಬಾಲಕೃಷ್ಣ ಮತ್ತಿತರರು ಹಾಜರಿದ್ದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಇವರ ವತಿಯಿಂದ ಸುಭಾಷ್ ಚಂದ್ರ ಬೋಸ್ ಅವರ 128ನೇ ಜನ್ಮದಿನದ ಅಂಗವಾಗಿ ಶಾಲಾ ಮಕ್ಕಳಿಗೆ ನೇತಾಜಿ ಕುರಿತು ಪ್ರಬಂಧ ಸ್ಪರ್ಧೆ, ವಿಜೇತರಿಗೆ ಬಹುಮಾನ ವಿತರಣೆ ಹಾಗೂ ರಾಜ್ಯ ಕಲಾ ವಿಭೂಷಣ ಪ್ರಶಸ್ತಿ ಪುರಸ್ಕೃತರು ಕಾರ್ಯಕ್ರಮ ನಗರದ ಸರ್ಕಾರಿ ಹಿರಿಯ ಪಾಠಶಾಲೆ ಪೊಲೀಸ್ ಕಾಲೋನಿ ಶಾಲಾ ಆವರಣದಲ್ಲಿ ನಡೆಯಿತು. ನೆಹರು ಯುವ ಕೇಂದ್ರದ ನಿವೃತ್ತ ಅಧಿಕಾರಿಗಳಾದ HM ಬಸವರಾಜು ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸುಭಾಷ್ ಚಂದ್ರ ಬೋಸ್ ಅವರು ಜನವರಿ 23, 1897ರಲ್ಲಿ ಜನಿಸಿದರು. ಗಾಂಧೀಜಿ ಅವರು ಹೇಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಮುಂದಾಳತ್ವ ವಹಿಸಿದ್ರು, ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ತಂದುಕೊಡಲು ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಎಂದರು. ಮಂಡ್ಯ ಜಿಲ್ಲೆಯಲ್ಲಿ ಜೀವಧಾರೆ ಟ್ರಸ್ಟ್ನ ನಟರಾಜು ಮತ್ತು ಅವರ ತಂಡ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದಂದು ಪ್ರತಿ ವರ್ಷ ಬೃಹತ್ ರಕ್ತದಾನ ಶಿಬಿರ ಆಯೋಜನೆ ಮಾಡುತ್ತಾ ಬಂದಿದ್ದಾರೆ. ಈ ಬಾರಿ ನಿರಂತರ 24 ಗಂಟೆಗಳ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡು ದಾಖಲೆ ಮಾಡಿದ್ದಾರೆ. ಅವರಿಗೆ ಜನವರಿ 26ರಂದು ಜಿಲ್ಲಾಧಿಕಾರಿಗಳು, ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅಭಿನಂದಿಸಿದ್ದಾರೆ ಅಂತ ಹೇಳಿದರು. ಬ್ರಿಟಿಷರು ಹಲವಾರು ವರ್ಷ ನಮ್ಮ ದೇಶವನ್ನು ಆಳಿದ್ರು. ಅವರೆಲ್ಲರ ಬಂಧ ಮುಕ್ತದಿಂದ ಇಂತಹ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರ ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಸ್ವಾತಂತ್ರ್ಯವನ್ನು ನಮ್ಮ ದೇಶದ ಸಮಾಜದ ಉಳಿವಿಗಾಗಿ, ಅಭಿವೃದ್ಧಿಗಾಗಿ ಬಳಸಿಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಜಾನ್ವರಿ 1897 1897ರಂದು ಸುಭಾಷ್ ಚಂದ್ರ ಬೋಸ್ರವರು ಜನಿಸಿದರು. ಇವರು ನಮಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವುದರಲ್ಲಿ ಗಾಂಧೀಜಿಯವರು ಯಾವ ರೀತಿ ಮುಂದಾಳತ್ವವನ್ನು ವಹಿಸಿಕೊಂಡು ಸ್ವಾತಂತ್ರ್ಯವನ್ನು ಗಳಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರೋ, ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ರವರು ಕೂಡ ಇವರ ಸಮಾನವಾಗಿ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ತಂದುಕೊಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ.
ಇದರ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜೀವಧಾರೆ ಟ್ರಸ್ಟ್ ಅಂತ ಒಂದಿದೆ. ಅದರ ಅಧ್ಯಕ್ಷರಾದಂಥ ನಟರಾಜ್ ಅವರು ಪ್ರತಿ ವರ್ಷ ಬ್ಲಡ್ ಡೊನೇಷನ್ ಕ್ಯಾಂಪ್, ಉಚಿತ ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಈಗ ಕಳೆದ 26ರಂದು 24 ಗಂಟೆಗಳ ಕಾಲ ಹಗಲು ರಾತ್ರಿ ಪೂರ್ಣ ಪ್ರಮಾಣದಲ್ಲಿ ರಕ್ತದಾನ ಶಿಬಿರವನ್ನು ನಮ್ಮ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರಿಗೆ 26ನೇ ತಾರೀಕು ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಸನ್ಮಾನವನ್ನು ಅಭಿನಂದನೆಯನ್ನು ಇಟ್ಕೊಂಡಿದ್ದಾರೆ. ಇದು ಇವರ ಹುಟ್ಟಿದ ಹಬ್ಬದ ಅಂಗವಾಗಿ. ಈಗ ನಮ್ಮ ರಾಷ್ಟ್ರಕ್ಕೆ ಬ್ರಿಟಿಷರು, ಇಂಗ್ಲೀಷರು ಹಲವಾರು ವರ್ಷಗಳ ಕಾಲ ಆಳಿದ್ರು. ಅವರೆಲ್ಲರ ಬಂಧ ಮುಕ್ತದಿಂದ ನಮ್ಮ ರಾಷ್ಟ್ರದ ಅನೇಕ ಸ್ವತಂತ್ರ ಹೋರಾಟಗಾರರು, ಮಹಾತ್ಮ ಗಾಂಧೀಜಿ, ನೆಹರೂರವರು, ಜವಾಹರ್ಲಾಲ್ ನೆಹರೂರವರು, ವಲ್ಲಭಾಯ್ ಪಟೇಲ್ರವರು, ಇನ್ನೂ ಹಲವಾರು ನಾಯಕರು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಅವರ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ. ಆ ಸ್ವತಂತ್ರ ಸ್ವೇಚ್ಛಾಚಾರಿಯಾಗದೆ ನಮ್ಮ ದೇಶದ, ನಮ್ಮ ರಾಷ್ಟ್ರದ, ನಮ್ಮ ಸಮಾಜದ ಉಳಿವಿಗಾಗಿ, ಸಮಾಜದ ಅಭಿವೃದ್ಧಿಗಾಗಿ ಬಳಸ್ಕೊಡ್ಬೇಕು. ನಮ್ಮಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಯುವಕರು ಮತ್ತು ನೀವೆಲ್ಲರೂ ಕೂಡ ಭಾವಿ ಪ್ರಜೆಗಳು ನಮ್ಮ ರಾಷ್ಟ್ರಕ್ಕೆ ಹೆಚ್ಚಿನ ರೀತಿಯ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ರಾಷ್ಟ್ರದ ಮುನ್ನಡೆಗೆ, ನಮ್ಮ ಸಮಾಜದ ಮುನ್ನಡೆಗೆ, ನಮ್ಮ ಸಂಸ್ಕೃತಿಯ ಮುನ್ನಡೆಗೆ, ನಮ್ಮ ಸಾಹಿತ್ಯದ ಬೆಳವಣಿಗೆಗೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ನಾನು ಭಾಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಕೇಳ್ಕೊತೇನೆ. ವಕೀಲರಾದ ಎಂ ಗುರುಪ್ರಸಾದ್ ಅವರು ಪ್ರಬಂಧ ಸ್ಪರ್ಧೆ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಮನುಷ್ಯ ಸೋಮಾರಿಗಳಾಗಬಾರ್ದು, ಹೇಡಿಗಳಾಗಬಾರ್ದು, ಬದಲಿಗೆ ವೀರ ಹೋರಾಟಗಾರರಾಗಬೇಕು ಎಂಬ ಉದ್ದೇಶದಿಂದ 1921ರಲ್ಲಿ ಮಹಾತ್ಮ ಗಾಂಧೀಜಿಯವರೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡು ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೋರಾಟ ಮಾಡಿದರು ಎಂದರು. ಅನೇಕ ದೇಶಗಳಿಗೆ ಹಾಗೂ ನಮ್ಮ ದೇಶದ ಅನೇಕ ರಾಜ್ಯಗಳಿಗೆ ಸುಭಾಷ್ ಚಂದ್ರ ಬೋಸ್ ಭೇಟಿ ನೀಡಿ ಭಾರತ ಸೇನೆಯಲ್ಲಿ ಮುಖ್ಯಸ್ಥರಾಗಿದ್ದರೂ ಸಹ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಡಬೇಕೆಂದು ಹೋರಾಟ ಮಾಡಿದ ಮಹನೀಯರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೂಡ ಒಬ್ಬರು ಅಂತ ಸ್ಮರಿಸಿದರು. ಈ ರಾಷ್ಟ್ರದಲ್ಲಿ ಬಹಳ ಹೋರಾಟ ಮಾಡಿದಂತಹ ಮಹನೀಯರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಒಬ್ಬರು ಸಹ. ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಳ್ತಾರೆ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಎಂಥ ಒಳ್ಳೆ ಮಾತು. ಈ ಇಡೀ ನಾಡಿನಲ್ಲಿ ಇಂಥವೆಲ್ಲನೂ ಮನೆಯಲ್ಲಿ ಕಾಯಕವೇ ಕೈಲಾಸ ಅಂತ ಹೆಂಗೆ ಬರೆದಿಟ್ಕೋತೀವೋ ಹಾಗೆ ಇದನ್ನೆಲ್ಲ ಬರೆದಿಟ್ಕೋಬೇಕು ಅಂತಕ್ಕಂಥ, ಅಂದರೆ ಮನುಷ್ಯ ಸೋಮಾರಿಗಳಾಗಬಾರ್ದು, ಹೇಡಿ ಆಗಬಾರ್ದು, ವೀರ ಹೋರಾಟಗಾರರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಮಹಾತ್ಮ ಗಾಂಧೀಜಿಯವ್ರ ಜೊತೆ 1921ರಲ್ಲಿ ಅಂತ ಕಾಣಿಸುತ್ತೆ, 21ರಲ್ಲಿ ಏನು ಕಾಂಗ್ರೆಸ್ ಪಕ್ಷವನ್ನು ಸಹ ಸೇರ್ಪಡೆಗೊಂಡು ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಳ ಹೋರಾಟವನ್ನು ಕೊಡ್ತಾರೆ. ಅನೇಕ ದೇಶಗಳಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಭೇಟಿಯನ್ನು ನೀಡ್ತಾರೆ. ಹಾಗೆ ಭಾರತ ದೇಶದಲ್ಲೂ ಸಹ ಅನೇಕ ರಾಜ್ಯಗಳಲ್ಲಿ ಅವರು ಒರಿಸ್ಸಾದಲ್ಲೂ ಹುಟ್ಟಿದ್ರು ಸಹ ಈ ಅನೇಕ ನಾಡಿನಲ್ಲಿ ಸುತ್ತಾಟವನ್ನು ಮಾಡಿ ಈ ಭಾರತ ಸೇನೆಯಲ್ಲಿ ಮುಖ್ಯಸ್ಥರಾಗಿದ್ದರೂ ಸಹ ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು. ಇಡೀ ಜಗತ್ತು ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಸಹ ಸ್ವತಂತ್ರವಾಗಿ ಅವರ ಕಾಯಕವನ್ನು ಮಾಡ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾಳ ಹೋರಾಟ ಮಾಡಿದಂತಹ ಒಬ್ಬ ಮಹನೀಯರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸಹ ಒಬ್ಬರು. ಹಾಗಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಒಳ್ಳೆ ವಾಗ್ಮಿಗಳಾಗಿದ್ದರು, ಹೋರಾಟಗಾರರಾಗಿದ್ದರು. ಹಾಗೆ ಸೈನ್ಯದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಂಥವ್ರು. ಈ ದಿನದ 24 ಗಂಟೆಯಲ್ಲಿ ನಿರಂತರವಾಗಿ ಹೋರಾಟ ಮಾಡಿ ಸಮಾಜದ ಚಿಂತನೆಯನ್ನು ಕಟ್ತಂಥವ್ರು. ಅಂಥವರ ಆದರ್ಶಗಳನ್ನು ನೀವೆಲ್ಲ ಮೈಗೂಡಿಸ್ಕೊಂಡಂಥ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಗಣ್ಯರು ರಾಜ್ಯ ಕಲಾ ವಿಭೂಷಣ ಪ್ರಶಸ್ತಿಗೆ ಪುರಸ್ಕೃತರಾದ ಶಿಕ್ಷಕ ಜಿಪಿ ಚಿದಾನಂದ ಮೂರ್ತಿ, ಇಂಡುವಾಳು ಹರಿಕಥಾ ಕುಮಾರ್ ದಾಸ್, ಡ್ರಾಮಾ ಮಾಸ್ಟರ್ ನರಸಿಂಹಯ್ಯ, ನಾದಸ್ವರ ಕಲಾವಿದ ತ್ಯಾಗರಾಜು ಎಂಬಿ, ರಂಗಭೂಮಿ ಕಲಾವಿದ ಎಂಆರ್ ಕುಪ್ಪಸ್ವಾಮಿರವರುಗಳಿಗೆ ಸನ್ಮಾನಿಸಿ ಅಭಿನಂದಿಸಿದರು. ವೇದಿಕೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷರಾದ ಪೋತೇರ ಮಹದೇವು, ಜಿಲ್ಲಾಧ್ಯಕ್ಷರಾದ ಮಂಜುಳಾ ರಮೇಶ್, ಸರ್ಕಾರಿ ಹಿರಿಯ ಪಾಠಶಾಲೆ ಹಿರಿಯ ಸಹ ಶಿಕ್ಷಕ ಸುರೇಶ್ ಕೆಎಸ್, ಗಾಯಕರಾದ ಪ್ರಾಣೇಶ್ ಸೇರಿದಂತೆ ಶಾಲೆಯ ಬೋಧಕ ವರ್ಗ ಹಾಜರಿದ್ದರು. ಮನ್ಮೂಲ್ ನಿರ್ದೇಶಕ ಬಿಜೆಪಿ ಮುಖಂಡ ಎಸ್ಪಿ ಸ್ವಾಮಿ ಅವರ ವಿರುದ್ಧ ಬಿಜೆಪಿ ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮ ಆಗಬಹುದು ಅಂತ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಸಿಪಿ ಉಮೇಶ್ ತಿಳಿಸಿದರು. ಪಟ್ಟಣದಲ್ಲಿರುವ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರ ನಿವಾಸದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಈ ಬಗ್ಗೆ ಮಾತನಾಡಿದರು. ಮೈತ್ರಿ ಧರ್ಮ ಪರಿಪಾಲನೆ ಮಾಡಬೇಕಾಗಿರೋದು ನಾಯಕನಾದವನಲ್ಲಿ ಇರಬೇಕಾದ ಗುಣ. ಅದನ್ನು ಬಿಟ್ಟು ನಾಮಪತ್ರವನ್ನು ಹಿಂಪಡೆಯದೆ ಚುನಾವಣಾ ಕಣದಲ್ಲಿ ಉಳಿಯುವ ಮೂಲಕ ಎಸ್ಪಿ ಸ್ವಾಮಿ ಪಕ್ಷಕ್ಕೆ ಮುಜುಗರ ತಂದಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದರು. ಮಾಜಿ ಶಾಸಕರಾದ ರಾಮದಾಸ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವಾರು ನಾಯಕರುಗಳಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಟಿಕೆಟ್ ನೀಡಿಲ್ಲ ಎಂಬುದನ್ನು ಅರಿಯಬೇಕು ಅಂತ ಮನ್ಮೂಲ್ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಎಸ್ಪಿ ಸ್ವಾಮಿ ಅವರ ವಿರುದ್ಧ ಕಿಡಿಕಾರಿದರು.
ಕಳೆದ ಬಾರಿ ಸ್ಕೂಟ್ನಿ ಇದ್ದಾಗಿಂತ ಕಾದು ಮೋಸ್ಟ್ಲಿ ತಗೋಬೋದು ಅಂತ. ನಮ್ಮ ಪಾರ್ಟಿನಲ್ಲಿ ನಿನಗೆ ಗೊತ್ತಿರಿ ಪತ್ರಕರ್ತರು ನೀವು, ಕಳೆದ ಬಾರಿ ಅಧ್ಯಕ್ಷ ಆಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಜಿ ಅವ್ರಿಗೂ ಸುಧಾ ಟಿಕೆಟ್ ಸಿಕ್ಕಿರಲಿಲ್ಲ. ಅವರೇನು ಪಕ್ಷದಲ್ಲಿ ಕೆಲಸ ಮಾಡಿರಲಿಲ್ಲ. ಪ್ರತಾಪ್ ಸಿಂಹ ಅವರು 2 ಸರಿ ಮೈಸೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿದ್ದರು, ಅವ್ರಿಗೂ ಟಿಕೆಟ್ ಸಿಕ್ಕಿಲ್ಲ. ಅದೇ ಉದಾಹರಣೆಗಳು ಕೊಟ್ಕೊಂಡು ಹೋಗ್ತಾರೆ. ನಮ್ಮ ರಾಮದಾಸ್ ಅವರವ್ರಿಗೆ ಟಿಕೆಟ್ ಕೊಟ್ಟರು. ನಮ್ಮಲ್ಲಿ ಸ್ಥಳೀಯ ನಾಯಕತ್ವನ ಬೆಳೆಸ್ತಾರೆ ಹೊರತು ಒಬ್ಬ ಮಹಿಳೆಗೆ 35% ಕೊಡಬೇಕು ಅಂತ ನಾವೇ ಹೋರಾಟ ಮಾಡ್ತೀವಿ. ಕಳೆದ ಬಾರಿ ಇಡೀ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ರೂಪಕ ಒಬ್ಬರೇ ಗೆದ್ದಿದ್ದು, ಅದು BJP ಅಭ್ಯರ್ಥಿಯಾಗಿ ಗೆದ್ದು ಬಂದಂಥ ನಮ್ಮ ಪಕ್ಷಕ್ಕೆ ಕೀರ್ತಿ ತಂದು ಕೊಟ್ಟಂಥದ್ದು. ಕೀರ್ತಿ ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸ ನೋಡಿದ್ರೆ ನಮ್ಮ ಪಕ್ಷ ಹೆಮ್ಮೆ ಪಡ್ಕೋಬೇಕು. ಅಂಥ ಒಳ್ಳೆ ಕೆಲಸಗಳನ್ನ ಹಾಲು ಉತ್ಪಾದಕರ ಸಹಕಾರ ಮಂಡಳಿಗಳ ಜೊತೆ ಮತ್ತು ಸ್ಥಳೀಯ ಹಾಲು ಉತ್ಪಾದಕರ ಸಂಘ ಜೊತೆ ಕೊಂಡಿಯಾಗಿ ಕೆಲಸ ಮಾಡಿದ್ದಾರೆ. ನೀವು ನಿಮ್ಮ ಬಯಕೆ ಏನೋ ಗೊತ್ತಿಲ್ಲ, ನಮ್ಮಲ್ಲಿ ಯಾರೂ ಲೀಡ್ರ್ ಇಲ್ಲ, ಕಾರ್ಯಕರ್ತರ ಲೀಡ್ರು. ಅದರಲ್ಲೂ ಕೂಡ ಮಹಿಳೆಯರು ಅಂದರೆ ಭಾರತೀಯ ಜನತಾ ಪಾರ್ಟಿ ಅಷ್ಟು ಕೊಡ್ತದೆ. ಅದರಿಂದ ರಾಜ್ಯಾಧ್ಯಕ್ಷರನ್ನ ಒಪ್ಪಿಗೆ ಮೇರೆಗೆ ಜಿಲ್ಲಾ ಅಧ್ಯಕ್ಷರು ಅವ್ರ ಹೆಸರು ಅನೌನ್ಸ್ ಮಾಡಿದ್ದೀವಿ. ಸರ್, ಈಗ ಅವ್ರ ಮೇಲೆ ಕ್ರಮ ಜರುಗಿಸ್ತೀರಿ ಅಂತ ಈಗ ನಮ್ಮಲ್ಲಿ ಈ ಪ್ರಕ್ರಿಯೆಗಳೆಲ್ಲ ಎಲೆಕ್ಷನ್ ಪ್ರಕ್ರಿಯೆಗಳೆಲ್ಲ ಮುಗಿದಾದ್ಮೇಲೆ 100% ಅದ್ರ ಬಗ್ಗೆ ಡೌಟೇ ಇಲ್ಲ. ನಮ್ಮಲ್ಲಿ ಅಸ್ಥಿರತೆಗೆ ಆಸ್ವಾದನೆ ಇಲ್ಲ. 100% ಯಾರು ಅಶಿಸ್ತು ತೋರ್ತಾರೆ, ಪಾರ್ಟಿ ಯಾವ ಟೈಮಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ನಾಯಕರು ಕ್ರಮ ಕೈಗೊಳ್ತಾರೆ. ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಮಾತನಾಡಿ, ಮೈತ್ರಿ ಧರ್ಮದ ಪ್ರಕಾರ ನಾವು ಜೆಡಿಎಸ್ನಿಂದ ಮಹೇಶ್ರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದೆವು. ಆನಂತರ ಬಿಜೆಪಿ ಪಕ್ಷದ ವರಿಷ್ಠರು ಅವರ ಪಕ್ಷದಿಂದ ರೂಪಾ ಅವರನ್ನು ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ಅದರಂತೆ ಅಂತಿಮವಾಗಿ ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳು ನನಗಾಗಿ ಮಹೇಶ್ ಹಾಗೂ ರೂಪಾ ಅಧಿಕೃತ ಅಭ್ಯರ್ಥಿಗಳಾಗಿ ಕಣದಲ್ಲಿದ್ದಾರೆ ಎಂದರು. ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಜಯಭೇರಿ ಬಾರಿಸುತ್ತಾರೆ ಎಂಬ ವಿಶ್ವಾಸವಿದ್ದು, ಅದಕ್ಕಾಗಿ ಎರಡೂ ಪಕ್ಷಗಳ ಮುಖಂಡರು ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟರು. ಈ ಚುನಾವಣೆಯಲ್ಲಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಮತದಾರರು ಮೈತ್ರಿ ಅಭ್ಯರ್ಥಿಗಳಿಗೆ ಆಶೀರ್ವದಿಸಬೇಕು ಅಂತ ಮನವಿ ಮಾಡಿದರು. ಮನ್ಮೂಲ್ ನಿರ್ದೇಶಕ ಸ್ಥಾನದ ಮೈತ್ರಿ ಅಭ್ಯರ್ಥಿಗಳಾದ ಮಹೇಶ್, ರೂಪಾ, ಬಿಜೆಪಿ ತಾಲೂಕು ಅಧ್ಯಕ್ಷ ಸಿಕೆ ಸತೀಶ್, ಜಿಲ್ಲಾ ಉಪಾಧ್ಯಕ್ಷ ಸತೀಶ್, ಮಾದನಾಯಕನಹಳ್ಳಿ ರಾಜಣ್ಣ ಹಾಜರಿದ್ದರು. ರಾಜ್ಯದಲ್ಲಿ ಅಧಿಕಾರ ಬಂದರೆ ಒಳ ಮೀಸಲಾತಿ ಜಾರಿಗೊಳಿಸುತ್ತೇವೆ ಅಂತ ಆಶ್ವಾಸನೆ ನೀಡಿದ ಕಾಂಗ್ರೆಸ್ ಸರ್ಕಾರ ನೆಪ ಮಾತ್ರಕ್ಕೆ ಆಯೋಗ ರಚಿಸಿ ಮಾದಿಗ ಸಮಾಜಕ್ಕೆ ದ್ರೋಹವೆಸಗಿದೆ ಅಂತ ಭೀಮ್ ಆರ್ಮಿ ಸೌತ್ ಇಂಡಿಯಾ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಸಿ ಅನ್ನದಾನಿ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿಗೊಳಿಸಲು ಕಾಂಗ್ರೆಸ್ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸ್ತಾ ಇದ್ದು 2023ರ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿಯ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದು 1.5 ವರ್ಷವಾದರೂ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ ಅಂತ ದೂರಿದರು. ಒಳ ಮೀಸಲಾತಿ ಜಾರಿಗೆ ಎಂಫರಿಕಲ್ ದತ್ತಾಂಶ ದೊರೆಯುತ್ತಿಲ್ಲ ಅಂತ ನೆಪ ಒಡ್ಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಸದಾಶಿವ ವರದಿ ಅವೈಜ್ಞಾನಿಕ ಅಂತ ಮತ್ತೋರ್ವ ನ್ಯಾಯಮೂರ್ತಿಯನ್ನ ವರದಿ ತಯಾರಿಕೆಗೆ ನೇಮಿಸಿ ಈ ಹಿಂದಿನ ನ್ಯಾಯಮೂರ್ತಿಗೆ ಅವಮಾನ ಮಾಡಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವುಗಳು ಮಲತಾಯಿ ಮಕ್ಕಳಾಗಿದ್ದೇವೆ. ನಮ್ಮ ಸಮುದಾಯಕ್ಕೆ ರಾಹುಲ್ ಗಾಂಧಿಯವರೇ ನಾಯಕರು. ಅವರು ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ರಾಜ್ಯದ ಸಮುದಾಯವು ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸುತ್ತದೆ ಅಂತ ಎಚ್ಚರಿಸಿದರು. ಕಾಂಗ್ರೆಸ್ ಎಲೆಕ್ಷನ್ ಮ್ಯಾನಿಫೆಸ್ಟೋ, ಚುನಾವಣಾ ಮ್ಯಾನಿಫೆಸ್ಟೋ ಇದು. ಈಗ 2023ರಲ್ಲಿ ನಡೆದಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆಜಿ. ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ನಾವು ಸರ್ಕಾರ ಬಂದ ಮೊದಲನೇ ಸೆಷನ್ನಲ್ಲೇ ನಾವು ಎ ಸದಾಶಿವ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟು ಗೆದ್ದು ಬಂದು ನಮ್ಮ ಸಮಾಜಕ್ಕೆ 1.5 ವರ್ಷ ಆದರೂ ಸಹ ಮೊದಲನೇ ಸೆಷನಲ್ಲಿ ಜಾರಿ ಮಾಡಲಿಲ್ಲ. ಇಲ್ಲಿ ಹೇಳ್ತಾರೆ, ದ ಜಸ್ಟಿಸ್ ಎ ಸದಾಶಿವ ಕಮಿಷನ್ ರಿಪೋರ್ಟ್ ಆನ್ ಇಂಟರ್ನಲ್ ವುಡ್ ಬಿ ಪ್ಲೇಸ್ಡ್ ಇನ್ ಫಸ್ಟ್ ಸೆಷನ್ ಆಫ್ ದಿ ಲೆಜಿಸ್ಲೇಚರ್ ಸೆಷನ್. ಮೊದಲನೇ ಶಾಸನ ಸಭೆಯಲ್ಲಿ ಶಾಸನ ಸಭೆಯಲ್ಲಿ ನಾವು ಇದನ್ನು ಮೊದಲನೇ ಸೆಷನಲ್ಲಿ ನಾವು ಇದನ್ನು ಜಾರಿಗೆ ತರ್ತೀವಿ ಅಂತ ಸಿದ್ದರಾಮಯ್ಯ ಆಶ್ವಾಸನೆ ಕೊಟ್ಟು 1.5 ವರ್ಷ ಆದರೂ ಇದನ್ನು ಜಾರಿಗೊಳಿಸ್ತೇನೆ. ಬೇರೆ ಕಡೆ ನಾ ಇದೇ ಕಾರಣಕ್ಕೆ ಮೊದಲೇ 5 ವರ್ಷ CM ಆದಾಗ ನಾನು ಜಾರಿ ಮಾಡಲಿಲ್ಲ ಹೋಗಿ ಅಂತ ಅಂದ್ಬಿಟ್ಟು ಬೇರೆ ಸಮಾಜಕ್ಕೆ ಹೇಳ್ತಾ ಇದ್ದಾರೆ.
ಇವಾಗ ಈ ಅಸೆಂಬ್ಲಿ ಚುನಾವಣೆಯಲ್ಲಿ ಬಹಿರಂಗವಾಗಿ ಚುನಾವಣಾ ಮ್ಯಾನಿಫೆಸ್ಟೋ ಜಾರಿಗೊಳಿಸ್ತೀವಿ ನಾವು ಮೊದಲನೇ ಸೆಷನಲ್ಲಿ ಅಂತೇಳಿ ಇಡೀ ಸಮಾಜಕ್ಕೆ, ಮಾದಿಗ ಸಮಾಜಕ್ಕೆ ದ್ರೋಹ ಬಗೆದಿದ್ದಾರೆ. ಆದ್ದರಿಂದ ನಾವು ಈ ಇದನ್ನು ಓದ್ತೀನಿ ಪಾಯಿಂಟ್ 1 by 1 ಏನಾಗಿದೆ ಅಂತ ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ. ಈಗ ಆಗಸ್ಟ್ 1ರಲ್ಲಿ ಆನರಬಲ್ ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟ್ ಕೊಟ್ಟಿದೆ. ಇವ್ರ ಕಾರಣ ಕೊಡ್ತಾ ಇರೋದೇನು ರಾಜ್ಯ ಸರ್ಕಾರ, ಎಂಪರಿಕಲ್ ಡಾಟಾದ ಕೊರತೆ ಇದೆ, ಆದ್ದರಿಂದ ನಾವು ಎಂಪರಿಕಲ್ ಡಾಟಾನ ಸಿದ್ಧಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಗೊಳಿಸಿ ಅದನ್ನು ಒಂದು ನೆಪ ಒಡ್ಡಿ ಅದನ್ನು ಇನ್ನೊಂದು ಎ.ಜೆ. ಸದಾಶಿವ ರಿಪೋರ್ಟನ್ನು ಕ್ಲೋಸ್ ಮಾಡಿ ಇನ್ನೊಬ್ಬ ಆನರಬಲ್ ಜಸ್ಟಿಸ್ ಕರ್ನಾಟಕ ಹೈಕೋರ್ಟ್ ನಾಗಮೋಹನ್ ದಾಸ್ರವರಿಗೆ ಇದನ್ನು ವಹಿಸಿದ್ದಾರೆ. ಅಂದರೆ ಎ.ಜೆ. ಸದಾಶಿವನ್ನ ಅಪಮಾನಗೊಳಿಸ್ದಂಗೆ 12 ವರ್ಷಗಳು 2005ರಲ್ಲಿ ಕಮಿಟಿ ಸೆಟಪ್ ಆಯ್ತದೆ. 2012ರಲ್ಲಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಕ್ಲಾಸಿಫಿಕೇಷನ್ ಮಾಡಿ ಮಾದಿಗ ಸಂಬಂಧಿತ ಜಾತಿಗಳು, ವಲಯ ಸಂಬಂಧಿತ ಜಾತಿಗಳು, ಸ್ಪೃಶ್ಯರು ಅಂತ ಕ್ಲಾಸಿಫಿಕೇಷನ್ ಮಾಡಿ ವೈಜ್ಞಾನಿಕ ರಿಪೋರ್ಟ್ ಕೊಟ್ಟಿದ್ದಾರೆ ಎ.ಜೆ. ಸದಾಶಿವ. ಅಂಥ ರಿಪೋರ್ಟನ್ನು ಒಲ್ಲದ ಮನಸ್ಸಲ್ಲಿ ಕ್ಲೋಸ್ ಮಾಡಿ ಇನ್ನೊಬ್ಬ ಹೈಕೋರ್ಟ್ ಜಡ್ಜನ್ನು ಅಪಾಯಿಂಟ್ ಮಾಡಿ ಎ.ಜೆ. ಸದಾಶಿವನಿಗೆ ಅಪಮಾನ ಮಾಡೋದ್ರ ಜೊತೆಗೆ ಇಡೀ ಸಮಾಜದ ಅನ್ನವನ್ನು, ತುತ್ತು ಅನ್ನವನ್ನು ಕೀಳು ಪ್ರಯತ್ನ ಮಾಡಿದ್ದಾರೆ. ಹೇಳ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಗೆದ್ದು ಬಂದಮೇಲೆ ಮೊದಲನೇ ಸೆಷನಲ್ಲೇ ಮಾಡ್ತೀವಿ ಅಂತ ಹೇಳಿದವರು ಈ ಆಟ ಆಡ್ಕೊಂಡು ಇನ್ನೊಂದು ಆಯೋಗ ನೇಮಿಸ್ಕೊಂಡು ಈ ಸಮಾಜನ ಹತ್ತಿಕ್ತಾ ಇದ್ದೀರಲ್ಲ, ಇದು ಕ್ರೌರ್ಯಗಳಲ್ವೇ ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಕ್ರೌರ್ಯ. ಕೂಡಲೇ ಇದನ್ನು ಜಾರಿಗೊಳಿಸ್ಬೇಕು ಅಂತ ನಾನು ಈ ಮುಖಾಂತರ ಮಾಧ್ಯಮ ಸಹೋದರ ಮುಖಾಂತರ ನಾನು ಒತ್ತಾಯ ಹೇಳ್ತಾ ತಮಗೆಲ್ರಿಗೂ. ಸಿ.ಕೆ. ಪಾಪಯ್ಯ ಮಾತನಾಡಿ, ಕಾಂಗ್ರೆಸ್ ಸರ್ಕಾರವು ನಾಗಮೋಹನ್ ದಾಸ್ ಅವರ ಮಧ್ಯಂತರ ವರದಿ ಪಡೆದು ಮಾದಿಗ ಸಮುದಾಯಕ್ಕೆ ಇರುವ ಸವಲತ್ತುಗಳನ್ನು ಯಥಾವತ್ತಾಗಿ ಮುಂದುವರಿಸುವುದನ್ನು ಬಿಟ್ಟು ಒಳ ಮೀಸಲಾತಿ ಜಾರಿಗೆ ಇಷ್ಟವಿಲ್ಲದೆ ಸುಮ್ಮನೆ ನೆಪ ಒಡ್ಡಿ ಮುಂದಕ್ಕೆ ತಳ್ಳುವ ಕೆಲಸ ಮಾಡ್ತಾ ಇದೆ ಅಂತ ಆರೋಪಿಸಿದರು. ಆಗಸ್ಟ್ 1ನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಸಂವಿಧಾನ ಪೀಠ ಏನು ಮೀಸಲಾತಿ 101 ಪರಿಶಿಷ್ಟ ಜಾತಿ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ಮಹಾ ತೀರ್ಪನ್ನು ಈ ದೇಶದ ಸುಪ್ರೀಂ ಕೋರ್ಟ್ ಕೊಡ್ತೋ ಅವತ್ತಿಂದು ಇದುವರೆಗೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಒಂದೇ ಸ್ಲೋಗನ್ನು ಎಂಪೆರಿಕಲ್ ಡಾಟಾ ಇಲ್ಲ ಅಂತ. ಇವತ್ತು ಆಂಧ್ರದಲ್ಲೂ ಕೂಡ ಅವರು ಎಂಪೆರಿಕಲ್ ಫಸ್ಟ್ 1 ತಿಂಗಳಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇದೇ ಚುನಾವಣೆ ಕಳೆದು ಅಸೆಂಬ್ಲಿ ಈಗ ಒಂದು 6 ತಿಂಗಳು ಆಗಿಲ್ಲ, 3 ತಿಂಗಳು ಆಗಿಲ್ಲ. ಹರಿಯಾಣದಲ್ಲಿ ಸರ್ಕಾರ ಬಂದ ಮೊದಲನೇ ಸಂಪುಟದಲ್ಲೇ ಅದನ್ನು ತೀರ್ಮಾನ ಮಾಡಿ ಜಾರಿ ಮಾಡಿರ್ತಕ್ಕಂಥ ನಿರ್ದೇಶನ ಇವತ್ತು ಈ ದೇಶದ ಕಣ್ಣು ಮುಂದೆ ಇದೆ. ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಜು, ಶಿವಕುಮಾರ್, ಶ್ರೀನಿವಾಸ್ ಹಾಜರಿದ್ದರು. ಗೊಲ್ಲರಹಳ್ಳಿ ಹಾಗೂ ಬಸಾಪುರ ಬಳಿ ರಾಷ್ಟ್ರೀಯ ಹೆದ್ದಾರಿ 209ಕ್ಕೆ ಕೆಳ ಸೇತುವೆ ಅಂದರೆ ಅಂಡರ್ ಪಾಸ್ಗಾಗಿ ಹಾಗೂ ಹಲಗೂರು ಆಸ್ಪತ್ರೆಯಲ್ಲಿ 24 ಗಂಟೆಯೂ ವೈದ್ಯರ ಲಭ್ಯತೆಗಾಗಿ ಮತ್ತು ಮೇಲ್ದರ್ಜೆಗೇರಿಸಲು ಮುತ್ತತ್ತಿ ರಸ್ತೆಯ ಚಿಕ್ಕುತೆರೆ ಎಂಬಲ್ಲಿ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಲು ಸೆಂಟ್ರಲ್ ಬ್ಯಾಂಕ್ ಸಿಬ್ಬಂದಿಯ ದುರ್ವರ್ತನೆ ಖಂಡಿಸಿ ಜನವರಿ 31ರ ಶುಕ್ರವಾರದಂದು ಬೆಳಿಗ್ಗೆ 11 ಗಂಟೆಗೆ ಹಲಗೂರು ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ಕರ್ನಾಟಕ ಪ್ರಾಂತ ರೈತ ಸಂಘದ ಹೋಬಳಿ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಪ್ರಾಂತ ರೈತ ಸಂಘದ ಮಳವಳ್ಳಿ ತಾಲೂಕು ಅಧ್ಯಕ್ಷರಾದ ಎನ್.ಎಲ್. ಭರತ್ ರಾಜ್ ತಿಳಿಸಿದರು. ಅವರು ಹಲಗೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಭಾರತ ದೇಶದಲ್ಲಿ ಪ್ರತಿ 3 ನಿಮಿಷಗಳಿಗೊಮ್ಮೆ ರಸ್ತೆ ಅಪಘಾತದಲ್ಲಿ ಮರಣ ಹೊಂದುತ್ತಿದ್ದಾರೆ. ಅಪಘಾತಗಳಿಗೆ ವಾಹನ ಸವಾರರ ನಿರ್ಲಕ್ಷ್ಯಕ್ಕಿಂತ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗಳು ಹಾಗೂ ಕಳಪೆ ಗುಣಮಟ್ಟದ ರಸ್ತೆಗಳೇ ಕಾರಣವಾಗಿದೆ. 209ರ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯು ಕಳಪೆ ಮತ್ತು ಅವೈಜ್ಞಾನಿಕತೆಯಿಂದ ಕೂಡಿದ್ದು ಹಾಗೂ ಅಗತ್ಯ ಇರುವ ಕಡೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಂಡರ್ ಪಾಸ್ ನಿರ್ಮಿಸದೇ ಇರೋ ಕಾರಣ ಕಳೆದ 1 ವರ್ಷದಲ್ಲಿ ಗೊಲ್ಲರಹಳ್ಳಿ ಮತ್ತು ಬಸಾಪುರ ಗೇಟ್ ಬಳಿ 18 ಮಂದಿ ಅಪಘಾತದಿಂದ ಮೃತಪಟ್ಟಿರುತ್ತಾರೆ. ಇದೇ ತಿಂಗಳು ಬಾಳೆಹೊನ್ನಿಗ ಗ್ರಾಮದ ಯುವತಿಯೊಬ್ಬರು ಎಂಜಿನಿಯರಿಂಗ್ ಪದವೀಧರರಾಗಿದ್ದು ಮದುವೆ ಒಪ್ಪಂದವಾಗಿ ಹಸಮಣೆ ಏರಬೇಕಾಗಿದ್ದವರು ಈ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ದುರ್ನೀತಿಯಿಂದಾಗಿ ಮಸಣ ಸೇರಬೇಕಾದ ದುರ್ಘಟನೆಯೊಂದು ಸಂಭವಿಸಿದ್ದು ಬಹಳ ದುಃಖಕರ ವಿಚಾರವಾಗಿರುತ್ತೆ ಎಂದರು. ಪ್ರಶ್ನಿಸೋಕೆ ಹೋದವರ ಮೇಲೆ ಒರಟಾಗಿ ಉತ್ತರಿಸುತ್ತಾರೆ. ಹಾಗಾಗಿ ಸಿಬ್ಬಂದಿಯವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಜರುಗಿಸಿ ಜನಸ್ನೇಹಿ ಬ್ಯಾಂಕ್ ಆಗಿ ಪರಿವರ್ತಿಸಬೇಕು ಅಂತ ಒತ್ತಾಯಿಸಿ ನಡೆಯುತ್ತಿರುವ ಜನವರಿ 31ರ ಹೋರಾಟಕ್ಕೆ ಎಲ್ಲ ಸಾರ್ವಜನಿಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಪಾಲ್ಗೊಳ್ಳೋದರ ಮೂಲಕ ಸಾರ್ವಜನಿಕರ ಹಿತರಕ್ಷಣೆ ಮಾಡಬೇಕು ಅಂತ ವಿನಂತಿಸಿದರು. ರಾಷ್ಟ್ರೀಯ ಹೆದ್ದಾರಿ 209 ಏನಿದೆಯೋ ಅದೊಂದು ರೀತಿಯಲ್ಲಿ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥದ್ದು ಮತ್ತು ಅವೈಜ್ಞಾನಿಕದಿಂದ ಕೂಡಿದೆ ಅಂತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಹಲಗೂರು ಮತ್ತು ಮುತ್ತತ್ತಿ ಪ್ರಯಾಣ ಮಾಡ್ತಕ್ಕಂಥ ರಸ್ತೆ ಏನಿದೆಯೋ ಆ ರಸ್ತೆಯಲ್ಲಿ ಅಂಡರ್ ಪಾಸನ್ನು ಮಾಡ್ದೇ
ಅಲ್ಲಿಯ ಮುತ್ತತ್ತಿಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಇರ್ಬೋದು, ಮತ್ತು ಆ ಭಾಗದಲ್ಲಿ ಬರ್ತಕ್ಕಂತಹ ಗೊಲ್ಲರಹಳ್ಳಿ ಇರ್ಬೋದು, ಬ್ಯಾಡರಹಳ್ಳಿ ಇರ್ಬೋದು, ಗಾಣಾಳು, ಈ ರೀತಿಯ ಹಲವಾರು ಗ್ರಾಮಗಳ ಏನು ಅಲ್ಲಿಗೆ ಪ್ರಯಾಣ ಮಾಡ್ತಾರೋ ಅವ್ರಿಗೆ ಭಾಳಷ್ಟು ರೀತಿಯಲ್ಲಿ ಅಪಘಾತಗಳಾಗಿ ಸಾವಿಗೀಡಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲೇ ಎಚ್ ಬಸಾಪುರದಲ್ಲೂ ಅದೇ ರೀತಿ ಸಮಸ್ಯೆ ಆಗಿದೆ. ಅಲ್ಲಿ ಬಸವನ ಬೆಟ್ಟ ಮತ್ತು ನಂದಿಪುರ ಬೇರೆ ಬೇರೆ ಗ್ರಾಮಗಳು ಹೋಗ್ತಕ್ಕಂತಹ ಸಂದರ್ಭದಲ್ಲೂ ಹಲವಾರು ಜನರು ಅಲ್ಲಿ ಈಗ ಆಲ್ರೆಡಿ ಅಪಘಾತಕ್ಕೀಡಾಗಿ ಸಾವಾಗಿದೆ. ಕಳೆದ 1 ವರ್ಷದಿಂದ ಈಚೆಗೆ 18 ಮಂದಿ ಅಲ್ಲಿ ಸಾವಾಗಿದೆ. ಇದಕ್ಕೆ ನೇರವಾಗಿ ನಾವು ಹೇಳ್ತಾ ಬಂದರೆ ಇವತ್ತು ನ್ಯಾಷನಲ್ ಹೈವೇ ಏನಿದೆಯೋ ಆ ನ್ಯಾಷನಲ್ ಹೈವೇ ಅಥಾರಿಟಿಯವರನ್ನೇ ಪ್ರಮುಖವಾದಂತಹ ಕಾರಣ ಇವತ್ತು ಅಲ್ಲಿ ಜೀವಹಾನಿ ಆಗಲಿಕ್ಕೆ ಅಂತೇಳಿ ಸಂದರ್ಭದಲ್ಲಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಆರೋಪ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಎರಡೂ ಕಡೆಗಳನ್ನು ಅಂಡರ್ ಪಾಸನ್ನು ಮಾಡೋದ್ರ ಮುಖಾಂತರವಾಗಿ ಸಾರ್ವಜನಿಕರಿಗೆ ಆ ಪ್ರಯಾಣಕ್ಕೆ ಒಂದು ಸರಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತಕ್ಕಂಥ ಒತ್ತಾಯ ಒಂದು ಕಡೆ. ಮತ್ತು ಕಳೆದ ನೆನ್ನೆ ಮೊನ್ನೆ ತಾನೇ ಅವ್ರದ್ದು ಉತ್ತರ ಕ್ರಿಯಾದಿಯಾಗಿದೆ. ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಬಾಳೆವರ್ಗದ ಒಬ್ಬ ಹೆಣ್ಣುಮಗಳು ಅವರು ಮದುವೆ ಒಪ್ಪಂದ ಎಲ್ಲ ಆಗಿ ಅವರು ಹಸೆಮಣೆ ಇರಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಮಸಣವನ್ನು ಸೇರಬೇಕಾದಂಥ ಒಂದು ನೋವಿನ ಸಂಗತಿ ನಮ್ಮ ಕಣ್ಣು ಮುಂದೆ ನಡೆದಿದೆ. ಭಾಳ ದುಃಖಕರವಾದಂಥ ವಿಚಾರ. ಇಂಥ ಅಮಾನವೀಯವಾದಂಥ ಘಟನೆಗಳು ನಡೀತಾ ಇದ್ರೂ ಅದು ನ್ಯಾಷನಲ್ ಹೈವೇ ಅಥಾರಿಟಿಯವರಿರ್ಬೋದು, ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸರಿಯಾದ ರೀತಿ ಗಮನವನ್ನು ನೀಡಿರ್ತಕ್ಕಂಥದ್ದು ಭಾಳ ಖಂಡನೀಯ ಅಂತೇಳಿ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತೊಂದು ಕಡೆ ಇಲ್ಲೊಂದು ಇದಿದೆ, ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ನಲ್ಲಿ 5-6 ವರ್ಷಗಳಿಂದನೂ ಆ ಬ್ರಿಡ್ಜ್ನ ವರ್ಕು ಕಂಪ್ಲೀಟ್ ಮಾಡ್ದೇನೆ ಎಲ್ಲ ಸರಳುಗಳು ಮೇಲಕ್ಕೆ ಎದ್ದು ಗಾಡಿಗಳಿಗೂ ಓಡಾಟ ಮಾಡ್ತಕ್ಕಂಥ ಗಾಡಿಗಳಿಗೂ ತುಂಬ ದೊಡ್ಡ ರೀತಿಯಾದಂಥ ಸಮಸ್ಯೆ ಆಗಿದೆ. ಮತ್ತೊಂದು ಕಡೆ ಇಲ್ಲಿ ಅಪಘಾತ ಆದ ತಕ್ಷಣ ಬರ್ತಕ್ಕಂಥದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರಿಯಾದಂಥ ರೀತಿಯಲ್ಲಿ ವೈದ್ಯರಿರುವುದಿಲ್ಲ, ಅಲ್ಲಿ ಯಾವುದೋ ಲ್ಯಾಬ್ ಟೆಕ್ನಿಷಿಯನ್ ಇರುವುದಿಲ್ಲ, ಅಥವಾ ಒಬ್ಬ ದುರೋಗಿಯನ್ನು ಸರಿಯಾದ ರೀತಿಯಲ್ಲಿ ಪರೀಕ್ಷೆ ಮಾಡ್ತಕ್ಕಂಥ ಯಾವುದೇ ವ್ಯವಸ್ಥೆಗಳಿಲ್ಲದೆ ಇರತಕ್ಕಂಥ ದುಸ್ಥಿತಿ ನಿರ್ಮಾಣ ಆಗಿದೆ. 24 ಗಂಟೆಗಳ ಕಾಲವೂ ಅದು ವೈದ್ಯರಿಲ್ಲದೆ ಪರಿಣಾಮವಾಗಿ ಹೆಚ್ಚಿನ ರೀತಿಯಾದಂಥ ಅನಾಹುತಗಳು ಸಹ ಆಗ್ತಾ ಇದೆ. ನಮಗೆ ಇದರಿಂದ ಏನೋ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆದು ನಾವು ಜೀವವನ್ನು ಉಳಿಸ್ಕೊಳ್ಬೇಕಾಗಿದೆ. ಅದರಲ್ಲಿ ಸರಿಯಾದಂಥ ತಕ್ಷಣದಲ್ಲೇ ಚಿಕಿತ್ಸೆ ಸಿಗದೇ ಇರೋ ಪರಿಣಾಮವಾಗಿ ಭಾಳ ಜನರು ಸಾವಿಗೀಡಾಗಿರ್ತಕ್ಕಂಥ ಸಂದರ್ಭಗಳು ಇದೆ. ಹಾಗಾಗಿ ಅಲಗೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೇರಿಸಬೇಕು, ಅದು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಪರಿಗಣಿಸಬೇಕು. 24 ಗಂಟೆಗಳ ಕಾಲದಲ್ಲಿ ವೈದ್ಯರು ಮತ್ತು ಇತರೆ ರೀತಿಯಾದಂತಹ ಒಂದು ಪರೀಕ್ಷಾ ವ್ಯವಸ್ಥೆ ಮತ್ತು ಅಲ್ಲಿ ಔಷಧಿ ವ್ಯವಸ್ಥೆ ಸಿಗಬೇಕು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತು ಇನ್ನು ಉಳಿದಂಥ ರೀತಿಯಲ್ಲಿ ಬೇರೆ ಬೇರೆ ಸ್ಥಳೀಯ ಸಮಸ್ಯೆಗಳೇನಿರೋದೋ ಆ ಸ್ಥಳೀಯ ಸಮಸ್ಯೆಗಳನ್ನು ನಾವು ಮುಂದಿಟ್ಕೊಂಡು 31ನೇ ತಾರೀಕು ನಾವು ಇಲ್ಲಿ ಪ್ರತಿಭಟನೆಯನ್ನು ಅಲಗೂರಿನ ಸರ್ಕಲಲ್ಲಿ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಭಾಗದ ಎಲ್ಲ ಸಾರ್ವಜನಿಕರು, ನಾಗರಿಕರು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಂತ ರೈತ ಸಂಘದ ಹಲಗೂರು ಹೋಬಳಿ ಅಧ್ಯಕ್ಷರಾದ ಎಂಇ ಮಹದೇವು, ಮುಖಂಡರಾದ ಎಎಲ್ ಶಿವಕುಮಾರ್, ಎಸ್ಕೆ ಶಿವಕುಮಾರ್, ದಾಳನಕಟ್ಟೆ ಕುಮಾರ, ಗೊಲ್ಲರಹಳ್ಳಿ ಗೋಪಿ, ಎನ್ಕೋಡಳ್ಳಿ ಸಣ್ಣಶೆಟ್ಟಿ ಉಪಸ್ಥಿತರಿದ್ದರು. ಮನ್ಮಲ್ ಚುನಾವಣೆ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧ ಕಾಂಗ್ರೆಸ್ ಮುಖಂಡರು ಷಡ್ಯಂತ್ರ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ನಾನು ಇರೋದು ಸಹಿಸದೆ ರಾಜಕೀಯ ಪ್ರೇರಿತವಾಗಿ ನನ್ನ ವಿರುದ್ಧ ಪೊಲೀಸರ ಮೂಲಕ 307 ಕೇಸ್ ದಾಖಲಿಸಿದ್ದಾರೆ. ಕೋರ್ಟ್ನಲ್ಲಿ ಈ ಸಂಬಂಧ ನನ್ನ ವಿರುದ್ಧ ದುರುದ್ದೇಶದಿಂದ ಹಾಕಿರುವ ಕೇಸ್ ನಕಲಿ ಅಂತ ತೀರ್ಪು ನೀಡಿದ್ದು ನಾನು ನಿರಪರಾಧಿ ಅಂತ ನಾಗಮಂಗಲದಲ್ಲಿ ನನ್ನ ಸಮಾಜ ಸೇವೆಯನ್ನು ಸಹಿಸದ ಕಾಂಗ್ರೆಸ್ ವ್ಯಕ್ತಿಗಳು ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಅಂತ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆರೋಪ ಮಾಡಿದರು. ನನ್ನ ವಿರುದ್ಧ ಹಾಕಿರುವ ಕೇಸ್ ವಿರುದ್ಧ ಪೊಲೀಸ್ ಇಲಾಖೆ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸುವುದಕ್ಕೆ ತೀರ್ಮಾನಿಸಿದ್ದೇನೆ. ರಾಜಕೀಯ ಪ್ರೇರಿತವಾದ ಈ ಕೇಸ್ನಲ್ಲಿ ಯಾವುದೇ ತಿರುಳಿಲ್ಲ. ನನಗೆ ಒಬ್ಬರೇ ನಾಯಕರು, ಅದು ಎಚ್.ಡಿ. ಕುಮಾರಸ್ವಾಮಿ ಮಾತ್ರ ಅಂತ ತಿಳಿಸಿದರು. ಅಲ್ಲ, ಅದು 100% ಈ ಸಮಾಜ ಸೇವೆ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಇವ್ರಿಗೆ ಉಳಿಗಲ್ಲ ಅಂದ್ಬಿಟ್ಟೆ ಮಾಡ್ತಾರೆ, ಅದನ್ನು ಟಾರ್ಗೆಟ್ ಮಾಡ್ತಾರೆ. ನಾಮಂಗ್ಲು ಬರಬಾರ್ದು ಅಂತಾನೆ. ಅಲ್ಲಲ್ಲ, ನ್ಯೂಟ್ರಲ್ ಅಲ್ಲ, ಟಾರ್ಚರ್ ನೋಡಿ. ನಾನು ಮೂರ್ತಿ ವರ್ಡ್ 15 ಕೇಸು ಇದುವರೆಗೂ ಕ್ವಾಶ್ ಮಾಡ್ಕೊಂಡ್ಬಂದಿದ್ದೀನಿ ಅಂದರೆ ಟ್ರಯಲೇ ಇಲ್ಲ ಇದುವರೆಗೂ. 1000% ಆಲ್ರೆಡಿ ಕೆಲಸ ನಡೀತಾ ಇದೆ. ಪೊಲೀಸ್ ಇಲಾಖೆ ಎಲ್ಲ, ಎಸ್ಪೆಷಲಿ ಇನ್ಸ್ಪೆಕ್ಟರ್, DYSP, DCP, IG ಅಲ್ಲ ರೀ, ಕಂಪ್ಲೇಂಟೆಂಟು ಅಲ್ಲಿ ಹೊಡೆದಿರೋ ಇಲ್ಲಿ ಹೊಡೆದ ಅಂತ ಹೇಳ್ತಾ ಇದ್ದಾರೆ. ಒಂದು ಏಟ್ ಇಲ್ಲ, ಕಂಪ್ಲೇಂಟೇ ಇಲ್ಲ, MLC ಇಲ್ಲ, ಇಲ್ಲೇನೋ ಹೇಳ್ತಾರೆ ಅಲ್ಲೇನೋ ಮಾಡ್ತಾರೆ ಅಂದ್ರೆ ಏನು ಅರ್ಥ? ನಾಳೆ ಇವತ್ತು ನನಗಾಗಿದೆ, ನಾಳೆ ನಿಮ್ಮಲ್ಲಿ ಯಾರಿಗಾರೋ ಆಗ್ಬೋದು. 1000 ಎಷ್ಟು ಪರ್ಸೆಂಟ್ ಇದೆ ಅಷ್ಟು ಪರ್ಸೆಂಟು ಅವರೇ. ಸರ್, ಸರ್ಕಾರಕ್ಕೆ ಮುಜುಗರ ಆಗಿದೆ. ಇವಾಗ ಹೈಕೋರ್ಟಿಂದ ಚಿಮಾರಿ ಹಾಕಿದ್ದಾರೆ. ಇನ್ನೇನಾಗ್ತದೆ? ಯಾರಾದರೂ 72 ಅವರ್ಸ್ಗೆ 307 ಆ್ಯಂಡ್ ಆರ್ಮ್ಸ್ ಆ್ಯಕ್ಟ್ ರಿಲೀಸ್ ಆಗೋ ಚಾನ್ಸೇ ಇಲ್ಲ. ತುರ್ತು ವಿಚಾರಣೆ, ತುರ್ತು ಆದೇಶ ಅಲ್ಲ ರೀ.
ಇವತ್ತು ನಾಳೆ ನಮ್ಗಾಗ್ಬೋದು ರೀ, ನಾಳೆ ನಿಮ್ಮ ಮಕ್ಳಿಗೂ ಆಗ್ತಾರೆ ರೀ, ಟಾರ್ಗೆಟ್ ಮಾಡ್ತಾರೆ ರೀ. ಸಮಾಜನ ಉತ್ತಮ ಸಮಾಜ ಅಂತೀರಾ, ನೇರ ನಿಟ್ಟ ದಿನಂತರ ಅಂತೀರಾ, ಏನು 100% JDS ಸೇರ್ಕೊಂಡ್ರಿ. ನಾನು JDS ಅಲ್ಲಿ ಇದ್ದೀನಿ, ಜೊತೆಲಿದ್ದೀನಿ ಕುಮಾರಣ್ಣ ಜೊತೆ. ನನಗೊಬ್ಬರೇ ನಾಯಕರು, ಅದು ಕುಮಾರಣ್ಣ. ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಹಡೇನಹಳ್ಳಿ ಉಮೇಶ್ ಹಾಜರಿದ್ದರು. ನಾಯಕ ಜನಾಂಗದ ರಾಜಕೀಯ ಮುಖಂಡ ಶ್ರೀರಾಮುಲು ಅವರ ವಿರುದ್ಧ ಷಡ್ಯಂತ್ರ ರೂಪಿಸಿ ಕಡೆಗಣಿಸಲಾಗ್ತಾ ಇದ್ದು, ಬಿಜೆಪಿ ಪಕ್ಷ ಶ್ರೀರಾಮುಲು ಅವರಿಗೆ ಉನ್ನತ ಸ್ಥಾನಮಾನ ನೀಡಬೇಕು ಅಂತ ಶ್ರೀರಾಮುಲು ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ರಜತ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋವಿಡ್ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಸಾಕಷ್ಟು ಉತ್ತಮ ಕೆಲಸಗಳನ್ನು ಮಾಡಿದರೂ ಬಿಜೆಪಿ ಪಕ್ಷ ಗುರುತಿಸಲಿಲ್ಲ. ಬಿಜೆಪಿ ಅಧಿಕಾರಾವಧಿಯಲ್ಲಿ ಅವರಿಗೆ ಉತ್ತಮವಾದ ಸಚಿವ ಖಾತೆಯನ್ನು ನೀಡಿಲ್ಲ. ಈಗಲಾದರೂ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ನೀಡಬೇಕು ಅಂತ ಆಗ್ರಹಿಸಿದರು. ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಶ್ರೀರಾಮುಲು ಅವರೇ ಕಾರಣ ಅಂತ ಅವರ ವಿರುದ್ಧ ತೇಜೋವಧಿಯ ಮಾತುಗಳನ್ನು ಹೇಳಲಾಗ್ತಾ ಇದ್ದು, ಪಕ್ಷದ ವರಿಷ್ಠರು ಈ ಬಗ್ಗೆ ಸತ್ಯಶೋಧನಾ ಸಮಿತಿ ರಚಿಸಿ ನಿಷ್ಪಕ್ಷಪಾತ ತನಿಖೆ ಮಾಡಿಸಿ ವರದಿ ಪಡೆದು ಮಾತನಾಡಬೇಕು ಅಂತ ಸಲಹೆ ನೀಡಿದರು. ಸಾಕಷ್ಟು ವರ್ಷಗಳಿಂದ ಪಕ್ಷಕ್ಕೆ ದುಡಿದ ಶ್ರೀರಾಮುಲು ಅವರಿಗೆ ಬಿಜೆಪಿ ಪಕ್ಷ ಯಾವುದೇ ಉನ್ನತ ಮಟ್ಟದ ಸ್ಥಾನ ನೀಡಿಲ್ಲವಾಗಿದ್ದು, ಈಗಲಾದರೂ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವಂತೆ ಮನವಿ ಮಾಡಿದರು. ಏನು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಸರ್ಗೆ ತೇಜಾವಧನೆ ಮಾಡಿದ್ರು, ಅದ್ರ ಬಗ್ಗೆ ಮಾತಾಡಲಿಕ್ಕೆ ಅಂತೇಳಿ ಇವತ್ತು ಪ್ರೆಸ್ ಮೀಟನ್ನು ಕರೆದು ಬಂದಿದ್ದೇವೆ. ಮತ್ತು BJP ಪಕ್ಷ ಅವರಿಗೆ ಏನು ಸ್ಥಾನಮಾನವನ್ನು ಕೊಡ್ತಿಲ್ಲ ಮತ್ತು BJP ಪಕ್ಷವೂ ಕೂಡ ಅವರಿಗೆ ಕೈ ಬಿಟ್ಟಂತೆ ಕಾಣಿಸ್ತಾ ಇದೆ. ಅವ್ರನ್ನ BJP ಪಕ್ಷ ಅವ್ರನ್ನ ಮತ್ತೆ ಒಳ್ಳೆ ಅಧಿಕಾರ ಕೊಟ್ಟು ಅವ್ರನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕಾಗಿ ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ. 2019ರಲ್ಲಿ ಕೋವಿಡ್ ಟೈಮಲ್ಲಿ ಶ್ರೀರಾಮುಲು ಸರ್ ಮಾಡಿದಂಥ ಕೆಲಸಗಳು ಸಾಕಷ್ಟಿದೆ. 2019ರಲ್ಲಿ 2 ವರ್ಷ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅವರು ಪ್ರತಿ ಜಿಲ್ಲೆಯಲ್ಲೂ ಜನರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದರು. ಬಟ್ ಆದರೆ ಪಕ್ಷ ಗುರುತಿಸಲಿಲ್ಲ. 2 ವರ್ಷದಲ್ಲಿ ಎಲ್ಲ ಪ್ರತಿ ಜಿಲ್ಲೆಯ ಆಸ್ಪತ್ರೆಗಳಿಗೆ ಹೋಗಿ ಅವರು ಪ್ರತಿ ಆಸ್ಪತ್ರೆಯಲ್ಲೂ ವಾಸ್ತವ್ಯ ಹೂಡಿ ಜನರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರು. ಆದರೂ BJP ಪಕ್ಷದವರು ಅದನ್ನು 2 ವರ್ಷ ಆದಮೇಲೆ ಅದರಾದ ನಂತರ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟರು. ಆ ಸಮಾಜ ಕಲ್ಯಾಣ ಇಲಾಖೆಯನ್ನು ಪೂರೈಸದೇ ಬರೀ 10 ತಿಂಗಳಿಗೆ ವಾಪಸ್ಸು ತಗೊಂಡು ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯನ್ನು ಕೊಟ್ಟರು. ಬಟ್ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಅದು ಇದೀಗ ತಾನೇ ಸ್ಟ್ರೈಕ್ ನಡೀತಾ ಇತ್ತು, ನೌಕರರ ಸಂಘ ಸ್ಟ್ರೈಕ್ ನಡೀತಾ ಇತ್ತು. ಅದಾದರೆ ಶ್ರೀರಾಮುಲು ಹೆಸರು ಹಾಳಾಗಬೇಕು ಅಂತೇಳಿ ಇವತ್ತು ಆ ಖಾತೆಯನ್ನು ಕೊಟ್ಟು ಆ ಖಾತೆಯನ್ನು ಮತ್ತೆ ಆ ಸ್ಟ್ರೈಕ್ ನಡೆಯುವಂಥ ಸಂದರ್ಭದಲ್ಲಿ ಅವ್ರ ಹೆಸರು ಹಾಳಾಗಬೇಕು, ಅವ್ರಿಗೆ ಕಪ್ಪು ಚುಕ್ಕಿ ತರಬೇಕು ಅಂತೇಳಿ ಈಗೆಲ್ಲ ನಡೀತಾ ಇದೆ. ದಯಮಾಡಿ ಮುಂದಿನ ದಿನಗಳಲ್ಲಿ BJP ಪಕ್ಷ ಅವರಿಗೆ ಸೂಕ್ತವಾದ ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಸರ್. ಸುದ್ದಿಗೋಷ್ಠಿಯಲ್ಲಿ ಶ್ರೀರಂಗಪಟ್ಟಣ ಮಂಜು, ಮಳವಳ್ಳಿ ಮಲ್ಲೇಶ್, ಬಾಲು ಹಾಜರಿದ್ದರು. ಹಲಗೂರು ಆಸ್ಪತ್ರೆ ಆವರಣದಲ್ಲಿ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ನಡೆಯುವ ಹಸಿವು ನಿವಾರಣಾ ಕಾರ್ಯಕ್ರಮಕ್ಕೆ ಇಂದು 200ನೇ ದಿನ. ಕಾರ್ಯಕ್ರಮವನ್ನು ಮೈಸೂರಿನ ಬಾಂಧವ್ಯ ಲಯನ್ಸ್ ಕ್ಲಬ್ಬಿನ ಸದಸ್ಯರು ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಮೈಸೂರು ಬಾಂಧವ್ಯ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಸಿದ್ಧಾರ್ಥ ಮಾತನಾಡಿ, ನಮ್ಮ ಮೈಸೂರಿನಲ್ಲಿಯೂ ಇಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ. ಆದರೆ ಹಲಗೂರಿನಲ್ಲಿ ಅಚ್ಚುಕಟ್ಟಾಗಿ ಹಸಿವು ನಿವಾರಣಾ ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಕಾರ್ಯಕ್ರಮವನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ. ಹೀಗೆ ಈ ಕಾರ್ಯಕ್ರಮ ನಡೆದುಕೊಂಡು ಹೋಗಲಿ, ಯಾವಾಗಲೂ ನಮ್ಮ ಬೆಂಬಲ ಇರುತ್ತದೆ ಎಂದು ತಿಳಿಸಿದರು. ಇವತ್ತೇನು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ತುಂಬ ಒಂದು ಸ್ಫೂರ್ತಿದಾಯಕವಾದಂಥ ಕಾರ್ಯಕ್ರಮ. ನಾವೆಲ್ಲರೂ ನೋಡಿ ತುಂಬ ಖುಷಿ ಪಡ್ತಾ ಇದ್ದೀವಿ. ಇದು ನಮ್ಮಲ್ಲಿ ಕೂಡ ಈ ಕಾರ್ಯಕ್ರಮ ನಾವು ನಡೀತಾ ಇದ್ದರೂ ಕೂಡ ಇಲ್ಲಿನ ಒಂದು ಅಚ್ಚುಕಟ್ಟು, ಇಲ್ಲಿ ಒಂದು ಎಲ್ಲರೂ ಒಂದು ಸಹಭಾಗಿತ್ವದಲ್ಲಿ ಮಾಡ್ತಾ ಇರೋದು ಈ ಕಾರ್ಯಕ್ರಮ ತುಂಬ ಖುಷಿಯಾಗುತ್ತೆ. ಇದು ಒಬ್ಬರು ಒಂದು ಸ್ಫೂರ್ತಿ ಕೊಡ್ತಾ ಇದೆ. ಇದು ನಮಗೆ ತುಂಬ ಸಂತೋಷ ಕೊಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಮೈಸೂರು ಬಾಂಧವ್ಯ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಸಿದ್ಧಾರ್ಥ, ಮಹಾದೇವ, ವಿಜಯಕುಮಾರ್, ನಾಯಕ್, ದಾಸ್, ಪ್ರಶಾಂತ್, ಲೋಕೇಶ್, ಹಲಗೂರು ಲಯನ್ಸ್ ಅಧ್ಯಕ್ಷರಾದ NK ಕುಮಾರ್, ಶಿವರಾಜು, DL ಮಾದೇಗೌಡ ಹಾಜರಿದ್ದರು. ವಿಭಿನ್ನ ಕಥಾ ಪಾತ್ರಧಾರಿತ ಮಿಸ್ಟರ್ ರಾಣಿ ಚಲನಚಿತ್ರವು ಫೆಬ್ರವರಿ 7ರಂದು ರಾಜ್ಯಾದ್ಯಂತ KRG ಫಿಲ್ಮ್ಸ್ನಿಂದ ಬಿಡುಗಡೆಗೊಳ್ಳಲಿದ್ದು, ಚಿತ್ರರಸಿಕರು ಚಿತ್ರಮಂದಿರದಲ್ಲೇ ಚಲನಚಿತ್ರ ವೀಕ್ಷಿಸುವಂತೆ ನಾಯಕ ನಟ ದೀಪಕ್ ಸುಬ್ರಹ್ಮಣ್ಯ ಮನವಿ ಮಾಡಿದರು.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಯಕ ನಟನಾಗಿ ಸುಮಾರು 11 ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದು, ಪ್ರಸ್ತುತ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ ಪಾತ್ರದಲ್ಲಿ ಅಭಿನಯಿಸ್ತಾ ಇರುವುದಾಗಿ ಹಾಗೂ ಮಿಸ್ಟರ್ ರಾಣಿ ಚಲನಚಿತ್ರದಲ್ಲಿ 40 ಮಹಿಳಾ ಗೆಟಪ್ಗಳಲ್ಲಿ ಕಾಣಿಸುವುದಾಗಿ ತಿಳಿಸಿದರು. ಫೆಬ್ರವರಿ 7ಕ್ಕೆ ಬಿಡುಗಡೆಯಾಗುವ ಮಿಸ್ಟರ್ ರಾಣಿ ಚಲನಚಿತ್ರವನ್ನು ವಾಸ್ಕೋಡಿಗಾಮ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಚಿತ್ರ ನಿರ್ದೇಶಕರಾದ ಮಧುಚಂದ್ರ ಅವರು ನಿರ್ದೇಶಿಸಿದ್ದು, ರಾಜ್ಯದಲ್ಲೇ ಚಿತ್ರೀಕರಣ ಮಾಡಲಾಗಿದೆ. ಎಕ್ಸೆಲ್ ಆರ್ಬಿಟ್ ಕ್ರಿಯೇಷನ್ಸ್ ನಿರ್ಮಾಣದ ಚಲನಚಿತ್ರಕ್ಕೆ 180 ಮಂದಿ ಜನಸಾಮಾನ್ಯರೇ ನಿರ್ಮಾಪಕರಾಗಿ 4.5 ಕೋಟಿ ರೂಪಾಯಿ ಹಣ ಹೂಡಿದ್ದಾರೆ ಎಂದರು. ನಾಯಕಿಯಾಗಿ ಪಾರ್ವತಿ ನಾಯರ್ ಅಭಿನಯಿಸಿದ್ದು, ಲಕ್ಷ್ಮೀಕಾರಂತ್, ಶ್ರೀವತ್ಸ, ಮಧುಚಂದ್ರ, ಆನಂದ್ ನೀನಾಸಂ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಚಲನಚಿತ್ರದ ಕ್ಯಾಮ್ರಾಮನ್ ಆಗಿ ಬಾಹುಬಲಿ ಖ್ಯಾತಿಯ ರವೀಂದ್ರನಾಥ್ ಹಾಗೂ ವಿಶ್ವಾಸ್ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ಚಲನಚಿತ್ರ ಪ್ರದರ್ಶನಕ್ಕೆ ಇತರೆ ರಾಜ್ಯಗಳಲ್ಲಿ ಕಡಿಮೆ ಬೆಲೆ ಇದ್ದು, ಕರ್ನಾಟಕದಲ್ಲಿ ಪ್ರದರ್ಶನದ ಬೆಲೆ ಹೆಚ್ಚಿದೆ ಎಂದು ದೂರುಗಳಿರುವುದರಿಂದ ಬಿಡುಗಡೆಯ ದಿನವಾದ ಫೆಬ್ರವರಿ 7ರಂದು ಪ್ರದರ್ಶನದ ಟಿಕೆಟ್ ಬೆಲೆಯನ್ನು 99 ರೂಪಾಯಿಗಳಿಗೆ ನೀಡಲಾಗುತ್ತೆ ಅಂತ ಪ್ರಶ್ನೆಗೆ ಉತ್ತರ ನೀಡಿದರು. 7ನೇ ತಾರೀಕು ನಮ್ಮ ಸಿನಿಮಾ ಹತ್ತಿರದ ಚಿತ್ರಮಂದಿರಗಳಲ್ಲಿ ಖಂಡಿತ ಬರ್ತಾ ಇದೆ. ತುಂಬ ಇಷ್ಟಪಟ್ಟು ಸ್ವಲ್ಪ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ಇಲ್ಲಿ ನಾನು ಮಾಡಿರುವಂಥ ಪಾತ್ರನೂ ಸ್ವಲ್ಪ ವಿಶಿಷ್ಟವಾಗೇ ಇದೆ. ಆ್ಯಂಡ್ ಆಗಲೇ ಹೇಳಿದಾಗೆ ಒಂದು 40 ಗೆಟಪ್ ಬರೀ ಲೇಡಿ ಗೆಟಪಲ್ಲೇ ಇದೆ. ಸೊ ಮೇಕಪ್ಗೆ ಆಗಲಿ ಅಥವಾ ಎಲ್ಲ ಬೇರೆ ತಾಂತ್ರಿಕ ವರ್ಗದ ಬಗ್ಗೆನೂ ಒಂದು 2 ನಿಮಿಷ ಮಾತಾಡಿದ್ರೆ ಸೂಕ್ತ ಅಂತ ನಂಗೆ ಅನಿಸುತ್ತೆ. ನಮ್ಮ ಸಿನಿಮಾಗೆ ಮೇಕಪ್ ಮಾಡಿರುವಂಥದ್ದು ಸುಮಾ ಮತ್ತು ಚಂದನ ಅಂತ. ಸುಮಾರು 4ರಿಂದ 6 ಗಂಟೆ ಕಾಲ ಎವ್ರಿಡೇ ಮೇಕಪ್ ಆಗ್ತಿತ್ತು ಈ ಪಾತ್ರ ಮಾಡಲಿಕ್ಕೆ. ಹಾಗೆಯೇ ಕ್ಯಾಮ್ರಾದಲ್ಲಿ ರವೀಂದ್ರನಾಥ್ ಅಂತ, ಈತ ಮುಂಚೆ ಬಾಹುಬಲಿಲಿ ಕೆಲಸ ಮಾಡಿದರು, ಆತ ಕ್ಯಾಮ್ರಾಮನ್ನ ಕೆಲಸ ಮಾಡಿದ್ದಾರೆ. ಮತ್ತು ಕೊನೆಯ ಭಾಗದಲ್ಲಿ ವಿಶ್ವಾಸ್ ಅನ್ನೋರು ಕೂಡ ಕೆಲಸ ಮಾಡಿದ್ದಾರೆ. ಮ್ಯೂಸಿಕ್ನಲ್ಲಿ ಜೂಡಾ ಸ್ಯಾಂಡಿ ಮತ್ತು ರಿತ್ವಿಕ್ ಮುರಳೀಧರ್ ಅವರು ಕೆಲಸ ಮಾಡಿದ್ದಾರೆ. ಆಮೇಲೆ ವಸ್ತ್ರವಿನ್ಯಾಸದಲ್ಲಿ ಶಿಲ್ಪಾ ಹೆಗಡೆ, ಮತ್ತು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಉಲ್ಲಾಸ್ ಹೈದರ್ ಮತ್ತು ಸ್ಮಿತಾ ಅಂತ ಅವರ ಕಂಪನಿ ಕೆಲಸ ಮಾಡಿದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಉತ್ತಮವಾದ ಚಿತ್ರವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಈಗಾಗಲೇ ಟ್ರೇಲರ್ ಮತ್ತು 2 ಹಾಡುಗಳು ರಿಲೀಸ್ ಆಗಿವೆ. ಪೋಸ್ಟರಿಂದ ಹಿಡಿದು ಟ್ರೇಲರ್ವರೆಗೂ ಸಾಕಷ್ಟು ಕುತೂಹಲ ಮೂಡಿಸಿದೆ. ಬೇರೆ ಬೇರೆ ಜನ ರೆಸ್ಪಾಂಡ್ ಮಾಡಿದ್ದಾರೆ ನಮಗೆ. ಈಗ ನಾವು ಪ್ರತಿಯೊಂದು ಕರ್ನಾಟಕದಾದ್ಯಂತ ಜಿಲ್ಲೆಗಳಿಗೆ ಹೋಗಿ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಿ ಮತ್ತು ಬೇರೆ ಬೇರೆ ಕಾಲೇಜ್ಗಳಿಗೆ ವಿಸಿಟ್ ಮಾಡಿ ಜನಗಳಿಗೆ ಅವೇರ್ನೆಸ್ ಮೂಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ನೀವು ದಯವಿಟ್ಟು ನಿಮ್ಮ ಕಡೆಯಿಂದ ನಮ್ಮ ಸಿನಿಮಾದ ಬಗ್ಗೆ ಆಗಲಿ ನಿಮ್ಮ ವಲಯಕ್ಕೆ ತಿಳಿಸ್ಕೊಟ್ರೆ ನಾವು ತುಂಬ ಆಭಾರಿಯಾಗಿ. ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ಸಹವರ್ತಿಯಾಗಿ ಕಾರ್ಯನಿರ್ವಹಿಸಿದ ಸಿದ್ದು, ಸಹ ನಿರ್ದೇಶಕ ತಂಡದ ಚಂದ್ರಕಾಂತ್, ವಿನೋದ್ ಹಾಜರಿದ್ದರು. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶಾಲೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ವಯ್ಯನ್ಪುರ ಗ್ರಾಮದಲ್ಲಿರುವ ಇನ್ಸ್ಪೈರ್ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿ, ಇನ್ಸ್ಪೈರ್ ಶಾಲೆ ಉತ್ತಮ ಗುಣಮಟ್ಟದ ಶಿಕ್ಷಕರನ್ನು ಹೊಂದಿದ್ದು, ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇರೋದರ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಉತ್ತೇಜಿಸುತ್ತಿದ್ದು, ಶಾಲಾ ವಾರ್ಷಿಕೋತ್ಸವಗಳಲ್ಲಿ ಸಾಂಸ್ಕೃತಿಕ ಕಲೆಗಳನ್ನು ಮಕ್ಕಳಿಂದ ಪ್ರದರ್ಶಿಸುವ ಮೂಲಕ ಅವರಿಗೆ ನಮ್ಮ ಸಂಸ್ಕೃತಿಯ ಅರಿವು ಮೂಡಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇಂದಿನ ಪರಂಪರೆಯನ್ನು ಬಿಂಬಿಸುವ ಕಲೆಗಳು ವಿದ್ಯಾರ್ಥಿಗಳಿಂದ ಮೂಡಿಬರಲು ಶಿಕ್ಷಕರ ಪಾತ್ರ ಹೆಚ್ಚಿದೆ. ಕಳೆದ ವರ್ಷ SSLC ಪರೀಕ್ಷೆಯಲ್ಲಿ ಆಲೂರು, ಸಕಲೇಶಪುರ ತಾಲೂಕುಗಳಲ್ಲಿ ಇನ್ಸ್ಪೈರ್ ಶಾಲೆ ಪ್ರಥಮ ಸ್ಥಾನ ಪಡೆದಿದ್ದು, ಇಂತಹ ಶಾಲೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಆದ್ದರಿಂದ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಾಲೆಯ ಮುಖ್ಯಸ್ಥರಾದ ಅಶೋಕ ಹಾಗೂ ನಂದೀಶ್ ಅವರಿಗೆ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಜನಸಾಮಾನ್ಯರು ಸಂಪೂರ್ಣ ಸಹಕಾರ ನೀಡಬೇಕು ಎಂದರು. ಈ ಶಾಲೆಯ ಎಜುಕೇಷನ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ಮಕ್ಕಳ ಈ ಪರ್ಫಾರ್ಮೆನ್ಸ್ ಎಲ್ಲ ನನಗೆ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಕೂಡ ನಿಮ್ಮ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಕರಿದ್ದಾರೆ ಅಂತೇಳಿ ನನಗೆ 100ಕ್ಕೆ 100 ಈ ಕಾರ್ಯಕ್ರಮನ ನೋಡಿ ಅನ್ನಿಸ್ತು. ನಿಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ 650 ಮಕ್ಕಳ ಭವಿಷ್ಯ 100ಕ್ಕೆ 100 ಉತ್ತಮ ಆಗುತ್ತೆ. ಯಾಕೆಂತಂದರೆ ಈ ಶಾಲೆಯಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮನ ನಾನು ಕಳೆದ ವರ್ಷನೂ ಕೂಡ ಬಂದಿದ್ದೆ, ಈ ವರ್ಷನೂ ಕೂಡ ಬಂದಿದ್ದೆ. ಬಟ್ ಆದರೆ ತುಂಬ ಚೆನ್ನಾಗಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡ್ತಾಯಿದ್ದಾರೆ, ಗುಣಮಟ್ಟದ ವಿದ್ಯಾಭ್ಯಾಸವನ್ನು. ಯಾಕೆಂದರೆ ನಾನು ಮಕ್ಕಳಲ್ಲಿ ನೋಡಿದೆ, ಪ್ರತಿಯೊಂದು ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಆ ನೃತ್ಯದಲ್ಲಿ ನಿಜವಾಗ್ಲೂ ಅದಕ್ಕೆ ಜೀವ ತುಂಬತಕ್ಕಂಥ ಕೆಲಸವನ್ನು ಆ ಟೀಚರ್ಗಳು ಮಾಡಿದರೆ ಮಕ್ಕಳು ಕೂಡ ಅಷ್ಟೇ ಉತ್ತಮವಾದ ಪರ್ಫಾರ್ಮೆನ್ಸ್ನ ಮಾಡಿದ್ದಾರೆ. ನಾನು ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ, ಹಲವಾರು ಕಾರ್ಯಕ್ರಮಗಳನ್ನ ನೋಡಿದ್ದೀನಿ. ಈ ಒಂದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಶಾಲೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ನಾನು ನಿಜವಾಗ್ಲೂ ಎಲ್ಲ ಅರಮನೆ ಮೈದಾನದಲ್ಲಿ ಕುತ್ಕೊಂಡು ಬೆಂಗಳೂರು ಕಾರ್ಯಕ್ರಮ ನೋಡಿದಾಗ ಆಗ್ತಾ ಇದೆ ನನಗೆ. ಆ್ಯಕ್ಚುಲಿ ಸೂಪರ್, ನಿಜವಾಗ್ಲೂ ಖುಷಿಯಾಗಿದೆ ನನಗೆ. ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ.
ಇದೇ ರೀತಿ ಪರ್ಫಾರ್ಮೆನ್ಸ್ನ ಮಾಡಿ ನಿಜವಾಗ್ಲೂ ಕೂಡ ಯಾಕೆಂತೇಳಿ ಪರಿಸರವಾದಿ ಎಚ್.ಪಿ. ಮೋಹನ್ ಮಾತನಾಡಿ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆ ಮೂಲಕ ಪ್ರತಿಭೆಗಳನ್ನು ಗುರುತಿಸಲು ಶಾಲಾ ವಾರ್ಷಿಕೋತ್ಸವ ಉತ್ತಮ ವೇದಿಕೆ. ತಾಲೂಕಿನ ಇನ್ಸ್ಪೈರ್ ಶಾಲೆ ಉತ್ತಮ ಗುಣಮಟ್ಟದ ಶಿಕ್ಷಕ ವೃಂದದೊಂದಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಎಂದರು. ಸೊ ನೀವು ಮಕ್ಕಳನ್ನು ಶಾಲೆಗೆ ಅಡ್ಮಿಷನ್ ಮಾಡಿ ಶಾಲೆಯ ಫೀಸನ್ನು ಕಟ್ಟಿ ಬಸ್ಸಿಗೆ ಕಳಿಸ್ಕೊಟ್ರೆ ನಿಮ್ಮ ಜವಾಬ್ದಾರಿ ಮುಗಿಯಲ್ಲ ಪೋಷಕರೇ. ದಯವಿಟ್ಟು ಆ ಮಗು ಶಾಲೆಗೆ ಬಂದು ಏನು ಓದ್ತಾ ಇದೆ ಮತ್ತು ಮನೆಯಲ್ಲಿ ಕೂಡ ಏನು ಮಾಡ್ತಾ ಇದೆ ಅದನ್ನು ನೀವು ದಯವಿಟ್ಟು ಪೋಷಕರಾದರಂತ ಅದರಲ್ಲೂ ಹೆಚ್ಚಿನಾಗಿ ತಾಯಿ ಯಾವ್ದಾರು ಆ ಮಗುವಿನ ಬಗ್ಗೆ ತುಂಬ ಹೆಚ್ಚು ಗಮನವನ್ನು ವಹಿಸಿ, ಸೊ ಮಗುವಿನೊಟ್ಟಿಗೆ ಹೆಚ್ಚು ಒಂದು ಸಮಯವನ್ನು ಕಳೀಲಿಕ್ಕೆ ತಾವು ಇದನ್ನು ಆಲೋಚನೆಯನ್ನು ಮಾಡಿ, ಹಾಗೂ ಪೋಷಕರ ಮನೆಯಲ್ಲಿ ಮಗುವಿನ ಎದುರುಗಡೆ ನೀವು ತಂದೆ ತಾಯಿಗಳಾಗಲಿ ಇವರಾಗಲಿ ಲೇಟಾಗಿ ಮನೆಗೆ ಬರೋದಾಗಲಿ ಮತ್ತು ಮನೆಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಗಲಾಟೆಗಳು ಮತ್ತೊಂದನ್ನು ನೀವು ಮಾಡಬೇಡಿ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಆಟೋಟಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಹಾಗೂ ಶಾಲೆಯಲ್ಲಿ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಿದ ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ, ಇನ್ಸ್ಪೈರ್ ಶಾಲೆಯ ಸಂಸ್ಥಾಪಕ ಅಶೋಕ್, ಜಿಲ್ಲಾ ಶಿಕ್ಷಣ ಇಲಾಖೆ ಎಫ್ಟಿಸಿ ಮಂಜುನಾಥ್, ಜೆಡಿಎಸ್ ಅಧ್ಯಕ್ಷ ಮಂಜೇಗೌಡ, ಎಚ್.ಪಿ. ಮೋಹನ್, ನಂದೀಶ್, ಅಶೋಕ್, ಪೂವಯ್ಯ, ಲೋಕೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಎಎಂ ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9900622012 ಮತ್ತು 7019954294.